ನಮಸ್ಕಾರ ವೀಕ್ಷಕರೇ, ಇವತ್ತಿನ ಹೆಲೋ ಹೆಲ್ತ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ, ಒಂದು ತುಣುಕು ಚಿತ್ರವನ್ನು ನೋಡ್ಕೊಂಬರೋಣ. ಮನುಷ್ಯನ ಜೀವನದ ಪರೀಕ್ಷೆ ನಿಂತಿರುವುದು ಈ ಪುಟ್ಟ ಹೃದಯದ ಮೇಲೆ. ಹಗಲು ರಾತ್ರಿ ವಿರಾಮವಿಲ್ಲದೆ ತನ್ನ ಕಾರ್ಯನಿರ್ವಹಿಸುವ ದೇಹದ ಒಳಾಂಗ ಇದು. ರಕ್ತವನ್ನು ಶುದ್ಧೀಕರಿಸುವಲ್ಲಿ ಪ್ರತಿನಿತ್ಯ ಕೆಲಸ ಮಾಡುವ ಎಲ್ಲರ ನಲ್ಮೆಯ ಹೃದಯ. ತನ್ನ ಕಾರ್ಯದಲ್ಲಿ ಒಂದು ಚೂರು ಏರುಪೇರಾದರೆ ದೇಹದ ಚಲನೆಯೇ ನಿಲ್ಲಿಸುವಷ್ಟು ಶಕ್ತಿ ಈ ಸಣ್ಣ ಹೃದಯಕ್ಕಿದೆ. ಅಲ್ಲದೆ ಅಧಿಕ ಒತ್ತಡ ಸಹಿಸದ, ಸಮತೋಲನದಲ್ಲಿ ಶ್ರಮ ಪಡುವ ದುಶ್ಚಟಗಳ ಬದ್ಧ ವೈರಿ. ತಾಳ್ಮೆ, ಸಹನೆ, ವ್ಯಾಯಾಮ, ಪೌಷ್ಟಿಕ ಆಹಾರ ಇದರ ಮಿತ್ರ. ದೇಹದ ಕಾರ್ಯರಚನೆಯಲ್ಲಿ ಮಹತ್ತರ ಪಾತ್ರ ವಹಿಸುವ ಹೃದಯವನ್ನು ಅದೆಷ್ಟು ಜನ ಅರ್ಥೈಸಿಕೊಳ್ಳುವಲ್ಲಿ ವಿಫಲರಾಗಿ ಬಿಡುತ್ತಾರೆ. ಪರಿಣಾಮ ಜನ್ಮಜಾತ ಹೃದಯ ದೋಷಗಳಿಗೆ, ಪರಿಧಮನಿ ಕಾಯಿಲೆಗೆ, ಹೃದಯಾಘಾತ, ಹೃದ್ರೋಗ ಇಂತೆಲ್ಲ ಸಮಸ್ಯೆಗಳಿಗೆ ಸಿಲುಕಿಬಿಡುತ್ತಾರೆ. ಹೃದಯ ರೋಗ ಜಗತ್ತಿನಲ್ಲೇ ಅತಿ ಹೆಚ್ಚು ಮರಣಕ್ಕೆ ಕಾರಣವಾಗುವ ರೋಗ. ಆಕಸ್ಮಿಕವಾಗಿ ಬರುವ ಈ ರೋಗದ ಸೂಚನೆಯೂ ಇರುವುದಿಲ್ಲ. ಇದೇ ಕಾರಣಕ್ಕೆ ಹೃದಯ ರೋಗ ಹಲವರಿಗೆ ಅಚ್ಚರಿ ತರುತ್ತದೆ. ಹೀಗಾಗಿ ಆಗಾಗ ರಕ್ತ ಮತ್ತು ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡಿಸಿಕೊಂಡಿರುವುದು ಉತ್ತಮ. ಇವು ಹೃದಯ ಸಮಸ್ಯೆಗಳಿಗೆ ನೆರವಾಗಲಿದೆ. ಇನ್ನು ಕೆಲವು ಮುನ್ಸೂಚನೆಗಳಿಂದಲೂ ಹೃದಯ ರೋಗವನ್ನು ಗುರುತಿಸಬಹುದು. ಏದುಸಿರು ಬಿಡುವುದು, ದೈಹಿಕ ಚಟುವಟಿಕೆ ಇಲ್ಲದೆ ಆಯಾಸಗೊಳ್ಳುವುದು, ಯಾವುದೇ ಕಾರಣವಿಲ್ಲದೆ ಹೊಟ್ಟೆ ನೋವು ಕಾಣಿಸಿಕೊಳ್ಳುವುದು, ಹೃದಯ ನೋವು. ಇನ್ನು ಹಲವರಿಗೆ ಹಲವು ರೀತಿಯ ಚಿಹ್ನೆಗಳಿರುತ್ತವೆ. ಸುಸ್ತು, ಶೀತ, ಬೆವರು ಮತ್ತು ವಾಂತಿ ಮೊದಲಾದವು ಹೃದಯ ರೋಗದ ಮುನ್ಸೂಚನೆಗಳು. ಇಂತಹ ಸಮಸ್ಯೆಗಳು ಕಂಡುಬಂದಾಗ ವೈದ್ಯರನ್ನ ಕಾಣಲೇಬೇಕು. ಹಾಗಾದರೆ ಹೃದಯ ರೋಗ ಸಮಸ್ಯೆಗೆ ಚಿಕಿತ್ಸೆ ಏನು? ಹಾರ್ಟ್ ಅಟ್ಯಾಕ್ ಯಾವಾಗ ಆಗುತ್ತದೆ? ಹಾರ್ಟ್ ಅಟ್ಯಾಕ್ಗೆ ಚಿಕಿತ್ಸೆಯ ಆಯ್ಕೆಗಳು ಯಾವುವು? ಹಾರ್ಟ್ ಅಟ್ಯಾಕ್ ತಡೆಗಟ್ಟುವುದು ಹೇಗೆ? ಮಕ್ಕಳಲ್ಲಿಯೂ ಹೃದಯ ಸಮಸ್ಯೆಗಳು ಕಂಡುಬರುತ್ತವೆಯೇ? ನವಜಾತ ಶಿಶುಗಳಿಂದ ಹಿಡಿದು ಪುಟ್ಟ ಮಕ್ಕಳಲ್ಲಿಯೂ ಹೃದಯ ಶಸ್ತ್ರಚಿಕಿತ್ಸೆ ಮಾಡಬಹುದೇ ಎಂಬೆಲ್ಲ ಪ್ರಶ್ನೆಗಳು ಕಾಡುತ್ತವೆ. ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಲ್ಲಿ ಬೆಂಗಳೂರಿನ ಆಸ್ಟರ್ ಸಿಎಂಐ ಆಸ್ಪತ್ರೆಯ ಕಾರ್ಡಿಯೋ ಥೊರಾಸಿಸ್ ಸರ್ಜನ್ ಡಾಕ್ಟರ್ ಮಹಾದೇವ್ ದೀಕ್ಷಿತ್ ಅವರು ದೀರ್ಘಕಾಲದ ಅನುಭವವನ್ನು ಪಡೆದಿದ್ದಾರೆ. ಡಾಕ್ಟರ್ ಮಹಾದೇವ್ ದೀಕ್ಷಿತ್ ಅವರು ತಮ್ಮ 30 ವರ್ಷ ಅನುಭವದಲ್ಲಿ 20,000 ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದಾರೆ. ಜೊತೆಗೆ 4,000 ಮಕ್ಕಳಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನಿರ್ವಹಿಸಿದ್ದಾರೆ. ನಿರಂತರವಾಗಿ ಸಂಕೀರ್ಣವಾದ ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸೆಗಳಲ್ಲಿ ತೊಡಗಿದ್ದಾರೆ. ಇವುಗಳಲ್ಲಿ ಅಪಧಮನಿಯ ಸ್ವಿಚ್ ವಿಧಾನಗಳು, ಶ್ವಾಸಕೋಶದ ಕೊಲಾಯಿಗಳು, ಫೋಂಟೋನ್ ವಿಧಾನ, ಸೆನ್ನಿಂಗ್ಸ್ ವಿಧಾನ ಮೊದಲಾದವುಗಳು. ಕಸಿ, ನವಜಾತ ಸೇರಿದಂತೆ ಮಕ್ಕಳ ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ನಿರ್ವಹಿಸುವ ಕೆಲವೇ ವೈದ್ಯರಲ್ಲಿ ಡಾಕ್ಟರ್ ಮಹಾದೇವ್ ದೀಕ್ಷಿತ್ ಅವರು ಒಬ್ಬರಾಗಿದ್ದಾರೆ. 900 ಗ್ರಾಂ ತೂಕದ ಮಗುವಿಗೂ ನಿಯೋನಾಟಲ್ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇನ್ನು ಆಸ್ಪತ್ರೆಯ ಬಗ್ಗೆ ಸಣ್ಣ ಮಾಹಿತಿ ನೀಡುವುದಾದರೆ, ಒಂದು ಸಣ್ಣ ಮೆಡಿಕಲ್ ಸೆಂಟರ್ ಆಗಿದ್ದ ಆಸ್ಟರ್ ಡಿಎಂ ಹೆಲ್ತ್ ಕೇರ್ 280 ಹೆಲ್ತ್ ಕೇರ್ ಸೆಂಟರ್ಗಳಾಗಿ 9 ದೇಶಗಳಲ್ಲಿ, ಜೊತೆಗೆ ಮಧ್ಯಮ, ಪೂರ್ವ ಮತ್ತು ಭಾರತ ಕಡೆಗಳಲ್ಲಿ ಬೆಳೆಯಿತು. ಪ್ರಸ್ತುತ ಮೇನಾ ಪ್ರದೇಶದಲ್ಲಿ ದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಸಂಸ್ಥೆಯಾಗಿದೆ. ಆಸ್ಟರ್ ಡಿಎಂ ಹೆಲ್ತ್ ಕೇರ್ ಆರೋಗ್ಯ ಸೇವೆಗಳನ್ನು ಸಂಪೂರ್ಣವಾಗಿ ಒದಗಿಸುವಲ್ಲಿ ಯಶಸ್ವಿಯಾಗಿದೆ. ಅಲ್ಲದೆ ವಿಸ್ತಾರವಾದ ಆಸ್ಪತ್ರೆಗಳನ್ನು, ಕ್ಲಿನಿಕ್ಗಳು ಮತ್ತು ಔಷಧಾಲಯಗಳನ್ನು ಒಳಗೊಂಡಿದೆ. ಇನ್ನು ದುಬೈನ ಪ್ರಧಾನ ಕಚೇರಿ ಆಸ್ಟರ್ ಡಿಎಂ ನೆಟ್ವರ್ಕ್ ಈಗ 13,477 ನೌಕರರು, 1,003 ವೈದ್ಯರು, ಜೊತೆಗೆ ಹಲವಾರು ಜೆಸಿಐ ಮಾನ್ಯತೆ ಕ್ಲಿನಿಕ್ ಮತ್ತು ರೋಗ ಪತ್ತೆ ಕೇಂದ್ರಗಳನ್ನು ಒಳಗೊಂಡಿದೆ. ಈಗ ಬೆಂಗಳೂರಿನಲ್ಲಿ ಅತಿ ಸುಸಜ್ಜಿತ ಕೇಂದ್ರವಾಗಿ ಸ್ಥಾಪಿಸಲಾಗಿದೆ. ಇಂದಿನ ಹಲೋ ಹೆಲ್ತ್ ಕಾರ್ಯಕ್ರಮದಲ್ಲಿ ಹೃದಯ ರೋಗಗಳಿಗೆ ಸಂಬಂಧಿಸಿದಂತೆ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
ಡಾಕ್ಟರ್, ಇವಾಗ ನಾವು ನೋಡಿದ ಹಾಗೆ ಇವಾಗ ಅನೇಕ ಜನಗಳಲ್ಲಿ ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂತ ಹೇಳಬೇಕಿದ್ದಾಗ ಅದು ಹೆಚ್ಚಾಗಿ ಇವಾಗ ದೊಡ್ಡವರಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಸಮಸ್ಯೆಗಳನ್ನ ನಾವು ಆಗಿದ್ದಾಗೆ ಕೇಳ್ತಾ ಇರ್ತೀವಿ. ಆದರೂ ಇವಾಗ ಚಿಕ್ಕ ಮಕ್ಕಳಲ್ಲಿ ಅಂತ ಹೇಳುವಂಥದ್ದಾಗಲಿ ಅಥವಾ ಹುಟ್ಟಿದಂಥ ಮಕ್ಕಳಲ್ಲೂ ಸಹ ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿದೆ ಅಂತ ಹೇಳಿದಾಗ ಅನೇಕ ಜನಗಳಿಗೆ ಒಂದು ರೀತಿಯಾದಂಥ ಗಾಬರಿ ಆಗುವಂಥದ್ದು ಇದೆ, ಅದೇ ಅಷ್ಟೇ ರೀತಿಯಾದಂಥ ಒಂದು ಡಿಸಪಾಯಿಂಟ್ಮೆಂಟು ಇರ್ತದೆ. ಬಟ್ ಇವಾಗ ಸಾಮಾನ್ಯವಾಗಿ ಇವಾಗ ಹುಟ್ಟಿದಂಥ ಮಕ್ಕಳಲ್ಲಿ ಯಾವ್ಯಾವ ರೀತಿಯಾದಂಥ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ನೀವೆಲ್ಲ ಸಾಮಾನ್ಯವಾಗಿ ಕಾಣ್ತೀರಾ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟ್ರೆ, ನೀವು ಏನು ಹೇಳಿದ್ರಿ ಇದು ಸತ್ಯವಾಗಿದೆ. ಸಣ್ಣ ಮಕ್ಕಳಲ್ಲಿನೂ ಹೃದಯ ಪ್ರಾಬ್ಲಮ್ ಇರುತ್ತದೆ ಆ್ಯಂಡ್ ಕೆಲವು ಸರ್ತಿ ಅದು ಸ್ವಲ್ಪ ಮೇಜರ್ ಪ್ರಾಬ್ಲಮ್ಮು ಆಗುತ್ತದೆ. ಅದು ಭಾರತ ದೇಶದಲ್ಲಿ ಪ್ರತಿ ವರ್ಷಕ್ಕೆ 1.5 ಲಕ್ಷ ಮಕ್ಕಳು ಹುಡ್ತಾರೆ ಯಾರಿಗೆ ಹಾರ್ಟ್ ಆಪ್ರೇಷನ್ನು ಅಥವಾ ಹಾರ್ಟದ ಟ್ರೀಟ್ಮೆಂಟ್ ಬೇಕಾಗುತ್ತದೆ. ನಾವು ನೋಡ್ಲಿಕ್ಕೆ ಹೋದರೆ ಇಡೀ ವರ್ಷನಲ್ಲಿ ಎಲ್ಲ ಆಪ್ರೇಷನ್ ಕೂಡ ನೋಡಿದರೆ 2 ಲಕ್ಷ ಅಷ್ಟು ಮಾಡ್ತೀವಿ ನಾವು. ಸೊ ಅದಕ್ಕೆ 10% ಅಷ್ಟೇ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. 90% ಪಾಪ್ಯುಲೇಷನ್ಗೆ ಇನ್ನೂ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸಣ್ಣ ಮಕ್ಕಳಿಗೆ ಪ್ರಾಬ್ಲಮ್ ಅದು 2 ಅಥವಾ 3 ಥರದ್ದು ಆಗ್ಬೋದು. ಮೊದಲೇ ಪ್ರಾಬ್ಲಮ್ ಅಂದರೆ ಅದು ಸಣ್ಣ ಮಕ್ಕಳಿಗೆ ಉಸಿರಾಡಲಿಕ್ಕೆ ತೊಂದರೆ ಆಗುತ್ತದೆ. ಸೊ ಮೇಲಿನ ಮೇಲೆ ಇನ್ಫೆಕ್ಷನ್, ಚೆಸ್ಟ್ ಇನ್ಫೆಕ್ಷನ್ ಏನಂತೀವಿ, ನಿಮೋನಿಯಾ ಏನಂತೀವಿ, ಅದಾಗೋ ಸಂಭವ ಇರುತ್ತದೆ. ಸೊ ಅದಕ್ಕೆ ಅವರು ಮೇಲಿನ ಮೇಲೆ ಅಡ್ಮಿಷನ್ ಹಾಸ್ಪಿಟಲ್ನಲ್ಲಿ ಹೋಗಿ ಡಾಕ್ಟ್ರಿಗೆ ಹೋಗಿ ಅವರು ಔಷಧ ತೊಗೋಬೇಕಾಗುತ್ತದೆ. ಇದು ಒಂದು ಥರದ ಸಮಸ್ಯೆ. ಇನ್ನೊಂದು ಥರದ ಸಮಸ್ಯೆ ಅಂದರೆ ಹುಟ್ಟಿದ ಕೂಡಲೇ ಅವರು ಉಗುರು, ತುಟಿ ಇದೆಲ್ಲ ನೀಲಿ ಆಗುತ್ತದೆ, ನೀಲಿ ಬಣ್ಣ ಆಗುತ್ತದೆ. ಸೊ ಹೇಗೆ ಅವು ಬೆಳ್ಕೋತ ಹೋಗ್ತಾರೆ ಹಾಗೆ ಈ ನೀಲಿ ಸ್ವಲ್ಪ ಜಾಸ್ತಿ ಆಗ್ಕೋತ ಹೋಗುತ್ತದೆ. ಇದು 2ನೇ ಥರದ್ದು ಪ್ರಾಬ್ಲಮ್. 3ನೇದ್ದು ಅಂದರೆ ಅವ್ರಿಗೆ ನಡೆದರೆ ಟೇಕ್ ಬರೋದು, ಆಮೇಲೆ ವೆಯ್ಟ್ ಗೇನ್ ಆಗಲ್ಲ, ವಜನ್ ಬೆಳೆಯಲ್ಲ. ಸೊ ಮಕ್ಕಳದು ಏನೇನು ಸಾಮಾನ್ಯವಾಗಿ ಬೆಳೆಯುವಂಥದ್ದು ಏನು ಮಾರ್ಕರ್ಸ್ ಇರ್ತದೆ ಅದು ಸರಿಯಾಗಿ ಆಗಲ್ಲ. ಸೊ ಇವು ಕೆಲವು ರೀತಿಯಿಂದ ಇವಿದ್ರೆ ಮಕ್ಕಳಿಗೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ಅವ್ರದ್ದು ಒಂದು ತಪಾಸ್ ಮಾಡಿದಿರಿ ಅಥವಾ ಒಂದು ಸಿಂಪಲ್ ಈಕೋಕಾರ್ಡಿಯೋಗ್ರಾಫ್ ಮಾಡಿದಿರಿ ಅಂದರೆ ಗೊತ್ತಾಗುತ್ತೆ ಮಕ್ಕಳಿಗೆ ಹಾರ್ಟ್ ತೊಂದರೆ ಇದೆ ಇಲ್ಲೋ ಅಂತ. ಓಕೆ, ಬಟ್ ಇವಾಗ ಈ ಹುಟ್ಟಿದಂಥ ಮಕ್ಕಳಲ್ಲಿ ಇವಾಗ ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇದೆ ಅಂತ ಹೇಳಿ ಲಕ್ಷಣಗಳನ್ನ ಕಂಡುಹಿಡಿದಾದ್ಮೇಲೆ ಇವಾಗ ಅದನ್ನು ಟೆಸ್ಟ್ ಮಾಡಿಸುವಂಥದ್ದು ಅಥವಾ ರುಟೀನಾಗೇ ಪ್ರತಿಯೊಬ್ಬರಿಗೂ ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇದೆಯೋ ಇಲ್ಲೋ ಅಂತ ಹೇಳಿ ಮಾಡುವಂಥ ಏನಾದರೂ ಪ್ರೋಸೆಸ್ ಇದೆಯಾ ಡಾಕ್ಟ್ರೆ? ಯೂಶ್ವಲಿ ಸ್ಟೆಥೋಸ್ಕೋಪ್ನಿಂದ ನಾವೇನು ಡಾಕ್ಟರ್ಸ್ ಸ್ಟೆಥೋಸ್ಕೋಪ್ ಹಚ್ಕೊಂಡು ನೋಡ್ತಾರೆ ಅದರಿಂದ ಯೂಶ್ವಲಿ ಗೊತ್ತಾಗುತ್ತದೆ. ಸೊ ಅದರಲ್ಲಿ ಏನರೇ ಡೌಟ್ ಇತ್ತಂದ್ರೆ ಈಕೋಕಾರ್ಡಿಯೋಗ್ರಫಿ ಮಾಡ್ಬೋದು. ಡೌಟ್ ಇದ್ದಿದ್ದಿಲ್ಲ ಅಂದರೆ ಯೂಶ್ವಲಿ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ, ಬಟ್ ಇವಾಗ ಈ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗಲೂ ಅದನ್ನು ಇವಾಗ ಗುರ್ತು ಹಿಡಿಯುವಂಥದ್ದು ಇವಾಗ ಪ್ರಾಮಿನೆಂಟಾಗೇ ಇರ್ತದ ಅಥವಾ ಬೇರೆ ರೀತಿಯಾದಂಥ ಟೆಸ್ಟ್ಗಳ ಮುಖಾಂತರ ಇವಾಗ ಅದನ್ನು ಖಾತ್ರಿಪಡಿಸ್ಕೋಬೇಕಾಗ್ತದ? ಅದನ್ನು ಹೇಗೆ ಸಾಮಾನ್ಯವಾಗಿ ಮಾಡ್ತೀರಾ ಡಾಕ್ಟ್ರೆ? ಯಾವುದೇ ಮಕ್ಕಳಿಗೆ ಬ್ಲೂ ಬೇಬಿ ಏನಂತೀವಿ, ಬ್ಲೂ ಕಲರ್ ನೇಲ್ಸು, ತುಟಿ ಏನರೆ ಬ್ಲೂ ಇತ್ತು ಅದು ಎಬ್ನಾರ್ಮಲ್ ಇದೆ ಆ್ಯಂಡ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಬೇಕದು. 90% ಆಫ್ ದ ಟೈಮ್ ಅದು ಹಾರ್ಟ್ ಪ್ರಾಬ್ಲಮ್ ಇರುತ್ತದೆ. ಬಟ್ ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಅನೇಕ ರೀತಿಯಾದಂಥ ತೊಂದರೆಗಳು ಇರಬಹುದು. ಸೊ ಹಾಗಾಗಿ ಇವಾಗ ಕಂಜೆನಿಟಲ್ ಹಾರ್ಟ್ ಡಿಸೀಸಸ್ ಅಂತ ಹೇಳಿದ್ರೆ ಇವಾಗ ಯಾವ ರೀತಿಯಾದಂಥ ತೊಂದರೆಗಳು ಇರ್ತದೆ, ಇದಕ್ಕೆ ಇವಾಗ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳುವಂಥದ್ದು ಏನಾದರೂ ಇಂಥವ್ರಿಗೆ ಬರಬಹುದು ಅಂತ ಹೇಳುವಂಥ ಒಂದು ಐಡಿಯಾ ಏನಾದರೂ ಮುಂಚಿತವಾಗ್ಲೇ ಇರ್ತದಾ? ಇದ್ರ ಬಗ್ಗೆ ಇವಾಗ ಕಾಳಜಿ ಅಂತ ಹೇಳಿ ವಹಿಸಿರ್ತೀರಾ ಅಥವಾ ಹುಟ್ಟೋದಕ್ಕೆ ಮುನ್ನಾನೇ ಇಂಥ ಒಂದು ತೊಂದರೆ ಇರಬಹುದು ಅಂತ ಹೇಳಿ ಐಡೆಂಟಿಫೈ ಮಾಡೋದಕ್ಕೆ ಏನೋ ಸಾಧ್ಯತೆಗಳು ಇರ್ತದಾ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಹುಡುಗರಲ್ಲಿ ಎಲ್ಲಕ್ಕಿಂತ ಕಾಮನೆಸ್ಟ್ ಡಿಸೀಸ್ ಏನಂತೀವಿ ಅದು ಹೋಲ್ ಇನ್ ದ ಹಾರ್ಟ್ ಅಂತ ಹೇಳ್ತೀವಿ. ಏನು ಹಾರ್ಟ್ನಲ್ಲಿ ಒಂದು ಹೋಲ್ ಇರುತ್ತದೆ, ದ್ಯಾಟು ಎಲ್ಲಕ್ಕಿಂತ ಕಾಮನ್. ಅದರ ನಂತರ ಸೆಕೆಂಡ್ ಕಾಮನ್ ಅಂದರೆ ಅದು ಬ್ಲೂ ಬೇಬಿ ಏನಂತೀವಿ ಅದೇ ಇರುತ್ತದೆ. ಯಾವಾಗಲೂ ಹೋಲ್ ಇದ್ದದ್ದು, ಬ್ಲೂ ಬೇಬಿ ಇದ್ದದ್ದನ್ನು ಯಾವಾಗಲೂ ನಾವು ಇನ್ವೆಸ್ಟಿಗೇಟ್ ಮಾಡಿದ್ದೀವಿ ಅಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರು ಪರ್ಫೆಕ್ಟ್ಲಿ ನಾರ್ಮಲ್ ಆಗುತ್ತಾರೆ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಬಟ್ ಇಂಥದನ್ನ ಇವಾಗ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ ಇವಾಗ ಇಂಥವ್ರಿಗೆ ಬರಬಹುದು ಅಥವಾ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಹೇಳುವಂಥದ್ದನ್ನು ಹೇಗೆ ಗುರುತು ಹಿಡಿಬೋದು ಡಾಕ್ಟ್ರೆ? ನಾರ್ಮಲಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಏನು ಲಗ್ನ ಆಗುತ್ತದೆ
ರಿಲೇಟಿವ್ಸ್ನಲ್ಲಿ ಸಾಮಾನ್ಯದಲ್ಲಿ ಸಾಮಾನ್ಯದಲ್ಲಿ ಏನು ಲಗ್ನ ಆಗಿದೆ ಅದಕ್ಕೆ ಯಾವ ನಾವು ಕನ್ಸಾಂಗ್ಯುನಸ್ ಮ್ಯಾರೇಜ್ ಅಂತೀವಿ. ಆ ಕನ್ಸಾಂಗ್ಯುನಸ್ ಮ್ಯಾರೇಜ್ ಇದ್ದದ್ದು ಮಕ್ಕಳಿಗೆ ಯೂಶ್ವಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಆಮೇಲೆ ತಾಯರು ಯಾವಾಗ ಮೊದಲೇ 3 ತಿಂಗಳಿನಲ್ಲಿ ಇನ್ಫೆಕ್ಷನ್ ಏನಾರ ಆಯಿತು ಅಂದರೆ ಅವರಿಗೆ ಸ್ವಲ್ಪ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಸೊ ಇದು ಕೆಲವು ರಿಸ್ಕ್ ಫ್ಯಾಕ್ಟರ್. ಆಮೇಲೆ ಫ್ಯಾಮಿಲಿನಲ್ಲಿ ಒಬ್ರಿಗೆ ಯಾರಿಗಾರ ಹಾರ್ಟ್ ಡಿಸೀಸ್ ಇತ್ತು ಅವ್ರ ಮಕ್ಕಳಿಗೆ ಆಗೋ ಚಾನ್ಸಸ್ಸು ಸ್ವಲ್ಪ ಜಾಸ್ತಿ ಇರುತ್ತದೆ. ಸೊ ಇವು ಸ್ವಲ್ಪ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್. ಓಕೆ, ಬಟ್ ಇವಾಗ ಕೆಲವೊಂದು ಬಾರಿ ಇವಾಗ ಹೃದಯ ಬಡಿತ ಅಂತ ಹೇಳುವಂಥದ್ದು ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಸ್ವಲ್ಪ ಮಟ್ಟಿಗೆ ಡಿಲೇ ಆಗಿದೆ, 1-2 ದಿನಕ್ಕಿಂತ ಸ್ವಲ್ಪ ಮುಂಚೆ ಆಗಿದೆ ಅಥವಾ ಲೇಟಾಗಿ ಆಗಿದೆ, ಇಂಥ ಒಂದು ಹಲವಾರು ನಿದರ್ಶನಗಳು ಇರ್ತವೆ. ಸೊ ಇದರಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಏನು ಈ ಥರ ಒಂದು ಹೃದಯ ಬಡಿತದಲ್ಲಿ ಏರ್ಪೇರು ಇರುವಂಥವ್ರು ಅಥವಾ ಸ್ವಲ್ಪ ಮಟ್ಟಿಗೆ ಡಿಲೇ ಆಗಿರುವಂಥವರಲ್ಲಿ ಇವಾಗ ಹುಟ್ಟುವಂಥ ಮಕ್ಕಳಲ್ಲಿ ಇವಾಗ ಹೃದಯ ಸಮಸ್ಯೆಗಳು ಇರ್ತದೆ ಅಂತ ಹೇಳುವಂಥ ನಂಬಿಕೆ ಇರಬಹುದು. ಇದು ಎಷ್ಟು ಮಟ್ಟಿಗೆ ಸೂಕ್ತ ಅಥವಾ ಸರಿ ಅಥವಾ ಹೇಗೆ ಅರ್ಥ ಮಾಡ್ಕೋಬೋದು? ಅವ್ರು ಏನು ಯಾವ ಹೆಣ್ಮಕ್ಳು ಲೇಟ್ ಪ್ರೆಗ್ನೆನ್ಸಿ ಆಗುತ್ತದೆ ಅವ್ರಿಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಸೊ ದ್ಯಾಟ್ ಆಲ್ಸೋ ಈಸ್ ಅ ಪಾಸಿಬಿಲಿಟಿ ಇರುತ್ತದೆ. ಓಕೆ, ಬಟ್ ಇವಾಗ ಒಂದು ಹೃದಯದ ಸಮಸ್ಯೆ ಅಂತ ಹೇಳಬೇಕಿದ್ದಾಗ ಯಾರಿಗೆ ಆದ್ರೂ ಇವಾಗ ಒಂದಷ್ಟು ಮಟ್ಟಿಗೆ ಅದು ಗಾಬರಿ ಆಗೋದು ಖಂಡಿತ. ಬಟ್ ಆದ್ರೂ ಇವಾಗ ಸೂಕ್ತವಾಗಿ ಇವಾಗ ಡಿಸಿಷನ್ ತಗೊಳ್ಳೋವಂಥದ್ದಿದ್ರೆ ಇವಾಗ ಇಮಿಡಿಯೇಟಾಗಿ ಮಾಡಬೇಕಾಗಿರುವಂಥ ಕೆಲವೊಂದು ಪ್ರೊಸೀಜರ್ಗಳಿರ್ಬೋದು, ಕೆಲವೊಂದು ಬಾರಿ ಇವಾಗ ವೆಯ್ಟ್ ಮಾಡೋಣ ಅಂತ ಹೇಳುವಂಥದ್ದಾಗಿರ್ಬೋದು, ಭಾಳ ಸಣ್ಣ ಪ್ರಾಯದ ಮಕ್ಕಳು ಅಥವಾ ಈಗ ಆಗ್ತಾನೆ ಹುಟ್ಟಿರುವಂಥ ಮಕ್ಕಳು ಇವರಿಗೆ ಹೃದಯದ ಸಮಸ್ಯೆ ಇದೆ, ಹೇಗೆ ಅದನ್ನು ಬಗೆಹರಿಸ್ಬೋದು ಅಂತ ಹೇಳುವಂಥ ಒಂದು ಕ್ವಶನ್ ಮಾರ್ಕು ಇರ್ಬೋದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಸೂಕ್ತವಾಗಿ ಗೈಡೆನ್ಸ್ ಅಂತ ಹೇಳಿ ಕೊಡುವಂಥದ್ದು ಒಂದು ಪೀಡಿಯಾಟ್ರಿಷಿಯನ್ ಅಂತ ಹೇಳುವಂಥವ್ರು ಕೊಡ್ತಾರಾ ಅಥವಾ ಹೃದಯದ ಒಂದು ಸ್ಪೆಷಲಿಸ್ಟ್ಗಳಂತ ಏನಿರ್ತಾರೆ ಅವರು ಅದನ್ನು ಕೊಡ್ತಾರಾ? ಹೇಗೆ ಅದನ್ನು ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ಸಣ್ಣ ಮಕ್ಕಳಲ್ಲಿ ಯೂಶ್ವಲಿ ಪೀಡಿಯಾಟ್ರಿಷಿಯನ್ನೇ ಫಸ್ಟ್ ಡಯಾಗ್ನೋಸ್ ಮಾಡೋದು. ಅವರು ಅದನ್ನೇ ಡಯಾಗ್ನೋಸ್ ಮಾಡಿದ ಮೇಲೆ ಅವರು ಕಾರ್ಡಿಯೋಲಜಿಸ್ಟ್ ಕಡೆ ಕಳಿಸ್ಕೊಡ್ತಾರೆ, ಪೀಡಿಯಾಟ್ರಿಕ್ ಕಾರ್ಡಿಯೋಲಜಿಸ್ಟ್ ಅಥವಾ ಕಾರ್ಡಿಯೋಲಜಿಸ್ಟ್ ಕಡೆ ಹೋದ್ಮೇಲೆ ಅವರು ಒಂದು ಕಾರ್ಡಿಯೋಗ್ರಫಿ ಅಂತ ಒಂದು ಎಕ್ಸಾಮಿನೇಷನ್ ಇರುತ್ತದೆ, ಅಲ್ಟ್ರಾಸೌಂಡ್ ಮಾಡ್ತಾರೆ ಹಾರ್ಟದು. ಅದರಲ್ಲಿ ಗೊತ್ತಾಗುತ್ತದೆ ಯಾವ ಥರದ್ದು ರೋಗ ಇದೆ, ಯಾವ ಥರದ್ದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆ ಮತ್ತು ಅದಕ್ಕೆ ಏನು ಮಾಡಬೇಕು ಅಂತೂ ಅದರದ್ದು ಟ್ರೀಟ್ಮೆಂಟ್ ಏನು ಆಪ್ಷನ್ಸ್ ಇದೆ ಅದು ಎಲ್ಲ ಗೊತ್ತಾಗುತ್ತೆ. ಅದನ್ನು ಗೊತ್ತಾದ ಮೇಲೆ ಆಮೇಲಿಂದ ಅವರು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಅವರು ಹಾಸ್ಪಿಟಲ್ಗೆ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಅಥವಾ ಕಾರ್ಡಿಯಾಕ್ ಸರ್ಜನ್ಸ್ ಅವ್ರ ಕಡೆ ಕಳಿಸ್ಕೊಡ್ತಾರೆ. ಇದರಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರುತ್ತದೆ. ಬಟ್ ಇದರಲ್ಲಿ ಏನು ಒಂದು ಮಹತ್ವದ ವಿಷಯ ಹೇಳಬೇಕಂದ್ರೆ ನಮ್ಮ ದೇಶದಲ್ಲಿ ಡಯಾಗ್ನೋಸ್ ಮಾಡೋದು ಪ್ರಾಬ್ಲಮ್ ಇಲ್ಲ. ಒಮ್ಮೆ ಡಯಾಗ್ನೋಸ್ ಆಮೇಲೆ ಅವ್ರ ಟ್ರೀಟ್ಮೆಂಟನ್ನು ಎಲ್ಲರೂ ಪ್ರಿಸ್ಕ್ರೈಬ್ ಮಾಡ್ತಾರೆ. ಹಿಂಗೆ ಆಪ್ರೇಷನ್ ಬೇಕು ಅಥವಾ ಏನು ಬೇರೆ ಥರದ ಟ್ರೀಟ್ಮೆಂಟು ಬೇಕು. ಅದು ಮಾಡಿದ ಮೇಲೆ ಪೇರೆಂಟ್ಸು ಸ್ವಲ್ಪ ಟೈಮ್ ತೊಗೋತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಕೆಲವು ಕಾರಣ ಇರ್ಬೋದು. ಬಟ್ ಅದರಿಂದ ಏನಾಗುತ್ತೆ, ಏನು ಕಾಂಪ್ಲಿಕೇಶನ್ಸ್ ಇರುತ್ತೆ ಹಾರ್ಟ್ ಡಿಸೀಸಿದು ಅದು ಸ್ವಲ್ಪ ಜಾಸ್ತಿ ಆಗ್ಕೊತ ಹೋಗುತ್ತದೆ. ಸೊ ಒಮ್ಮೆ ಕಾಂಪ್ಲಿಕೇಶನ್ ಜಾಸ್ತಿ ಆಯಿತು ಆಮೇಲೆ ಆಪ್ರೇಷನ್ದು ರಿಸ್ಕ್ ಏನಿದೆ ಅದು ಬೆಳ್ಕೋತ ಹೋಗುತ್ತದೆ. ಸೊ ಅದಕ್ಕೆ ನಂದು ಮೈ ಅಪೀಲ್ ಟು ಆಲ್ ಆಫ್ ದೆಮ್ ಈಸ್ ದ್ಯಾಟ್ ಯಾವಾಗ ನೀವು ಡಯಾಗ್ನೋಸ್ ಮಾಡ್ತೀರಿ ಇಮಿಡಿಯೇಟಾಗಿ ಅದರ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಮದು ಆ ಮಕ್ಕಳದ್ದು ರಿಸ್ಕು ಕಮ್ಮಿ ಆಗುತ್ತದೆ ಮತ್ತು ಅವ್ರದ್ದು ಬೆಳವಣಿಗೆನೂ ಸರಿಯಾಗಿ ಬೆಳೀತದೆ. ಬಟ್ ಸಾಮಾನ್ಯವಾಗಿ ಈಗ ತೊಂದರೆಗಳು ಅಂತ ಹೇಳಿದ್ರೆ ಇವಾಗ ಯಾವ ರೀತಿಯಾದಂಥ ಒಂದು ಹೃದಯದಲ್ಲಿ ಇವಾಗ ಹುಟ್ಟಿದಂಥ ಮಕ್ಕಳಲ್ಲಿ ನೀವು ತೊಂದರೆಗಳನ್ನ ಕಾಣ್ತೀರಾ ಡಾಕ್ಟ್ರೆ ಅಂತ ಹೇಳಿದ್ರೆ ಇವಾಗ ಕೆಲವೊಂದಾಗಲಿ ನೀವು ಹೇಳಿದಾಗಲೇ ಒಂದು ಹೋಲ್ ಅಂತ ಹೇಳಿರ್ಬೋದು. ಸೊ ಇಂಥದ್ರೊಳಗೆ ಇವಾಗ ಅದರಿಂದ ಆಗುವಂಥ ಒಂದು ವ್ಯತಿರಿಕ್ತ ಪರಿಣಾಮಗಳು ಅಂತ ಹೇಳಿದ್ರೆ ಏನೇನು ಇರ್ತದೆ? ಇವಾಗ ಕೆಲವು ಸಲ ಮಿಕ್ಸಪ್ ಆಗುತ್ತೆ ಅಂತ ಹೇಳುವಂಥದ್ದು ಇರ್ತದೆ. ಸೊ ಅದರೊಳಗೆ ಹೃದಯದ ಬಡಿತದಲ್ಲಿ ಏನಾದರೂ ಏರ್ಪೇರ್ ಆಗಿರುವಂಥದ್ದಾಗಿರ್ಬೋದು. ಸೊ ಯಾವ್ಯಾವ ರೀತಿಯಾದಂಥ ತೊಂದರೆಗೆ ಎಷ್ಟು ಮಟ್ಟಿಗೆ ಇವಾಗ ಕಾಳಜಿ ವಹಿಸಬೇಕಾಗ್ತದೆ, ಯಾವುದಕ್ಕೆ ಇವಾಗ ಆ್ಯಕ್ಚುಲಿ ನಿಮಗೆ ಸರ್ಜರಿ ಅಂತ ಹೇಳುವಂಥದ್ದು ಬೇಕಾಗುತ್ತೆ, ಯಾವುದಕ್ಕೆ ಇವಾಗ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥದ್ದು ಸಾಧ್ಯ ಆಗುತ್ತೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಹೋಲ್ ಇನ್ ದ ಹಾರ್ಟ್ ಇತ್ತಂದ್ರೆ ಅದು ಫಸ್ಟ್ ಎಬ್ನಾರ್ಮಲ್, ಅದು ನಾರ್ಮಲ್ ಇಲ್ಲ. ಸೊ ಅದನ್ನು ಎಬ್ನಾರ್ಮಲ್ ಅಂತ ತಿಳ್ಕೊಬೇಕು. ಯಾವುದೇ ಹೋಲ್ ಹಾರ್ಟ್ನಲ್ಲಿ ಇತ್ತಂದ್ರೆ ಅದರಿಂದ ಲೆಫ್ಟ್ ಸೈಡ್ನಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಹಾರ್ಟದು, ರೈಟ್ ಸೈಡ್ನಲ್ಲಿ ಪ್ರೆಷರ್ ಕಮ್ಮಿ ಇರುತ್ತೆ. ಸೊ ಹೋಲ್ ಇದ್ದದ್ರಿಂದ ಲೆಫ್ಟ್ ಸೈಡ್ನಿಂದ ರೈಟ್ ಸೈಡ್ಗೆ ಬ್ಲಡ್ ಜಾಸ್ತಿ ಹೋಗುತ್ತದೆ. ರೈಟ್ ಸೈಡಿಗೆ ಹೋದ ಕೂಡಲೇ ಅದು ಪುಪ್ಪುಸ್ಗೆ ಜಾಸ್ತಿ ಬ್ಲಡ್ ಹೋಗ್ತದೆ, ಲಂಗ್ಸ್ಗೆ. ಆ ಜಾಸ್ತಿ ರಕ್ತ ಹೋಗೋದ್ರಿಂದ ಪ್ರೆಷರು ಸ್ವಲ್ಪ ಹೊತ್ತಾದಮೇಲೆ
ಪ್ರೆಷರ್ ಲಂಗ್ನಲ್ಲಿ ಬೆಳ್ಕೋತ ಹೋಗುತ್ತದೆ. ಅದಕ್ಕೆ ನಾವು ಪಲ್ಮನರಿ ಹೈಪರ್ಟೆನ್ಷನ್ ಅಂತ ಅಂತೀವಿ. ಸೊ ಈ ಸಂದರ್ಭದಲ್ಲಿ ಪೇಷಂಟ್ಗೆ ಪಲ್ಮನರಿ ಹೈಪರ್ಟೆನ್ಷನ್ ಆತಂದರೆ ಅದು ಒಂದು ಥರದ ಕಾಂಪ್ಲಿಕೇಶನ್ನು. ಅಲ್ಲೇ ರಿಸ್ಕ್ ಆಪ್ರೇಷನ್ ಮಾಡಲಿಕ್ಕೆ ಹೋದರೆ ರಿಸ್ಕ್ ಜಾಸ್ತಿ ಆಗುತ್ತದೆ. ಸೊ ಹೋಲ್ ಹಾರ್ಟ್ನಲ್ಲಿ ಹೋಲ್ ಇತ್ತಂದರೆ, ಯಾವುದೇ ಹೋಲ್ ಇತ್ತಂದ್ರೆ ಅದನ್ನು ಆಪ್ರೇಷನ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ತೊಗೋದು ಅಬ್ಸಲ್ಯೂಟ್ಲಿ ನೆಸೆಸರಿ ಇದೆ. ಅದರಲ್ಲಿ ಚಾಯ್ಸೇ ಇಲ್ಲ. ಕೆಲವು ಸರ್ತಿ ನಾವು ಕೇಳ್ತೀವಿಲ್ಲ, ಹಾರ್ಟ್ನಲ್ಲಿ ಹೋಲ್ ಇದೆ, ತಾನೇ ಮುಚ್ತದೆ, ಸ್ವಲ್ಪ ಅದು ಸ್ವಲ್ಪ ಟೈಮ್ ಹೋಗಲಿ. ಎಲ್ಲ ಹೋಲ್ ಮುಚ್ಚಲ್ಲ. ಓಕೆ, ಕೆಲವು ಹೋಲ್ ಇರ್ತದೆ, ಅವು ಮುಚ್ಬೋದು. ಬಟ್ ಅದರ್ ಡಿಸಿಷನ್ನು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಅಥವಾ ಕಾರ್ಡಿಯಾಲಜಿಸ್ಟ್ ಆರ್ ಕಾರ್ಡಿಯಾಕ್ ಸರ್ಜನ್ ಅವ್ರು ತೊಗೊಳ್ಳಿ. ಬೇರೆದವ್ರು ಯಾರು ತೊಗೊಳಿಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ನಮ್ಮ ಪ್ರಾಕ್ಟೀಸ್ನಲ್ಲಿ ನೋಡ್ತೀವಿ, ಸಣ್ಣ ಮಕ್ಕಳಿದ್ದಾಗೆ ಹೋಲದೆ ತಾನೇ ಮುಚ್ತದೆ ಅಂತ ಹೇಳ್ತಾರೆ. ಆಮೇಲೆ ಅವ್ರು ದೊಡ್ಡವ್ರು 20-22 ವರ್ಷ ಆಗ್ತದೆ, ಆ ವೇಳೆಗೆ ಅವರು ಎಲ್ಲ ಪ್ರೆಷರ್ ಇಷ್ಟು ಬೆಳೆದಿರ್ತದೆ ಲಂಗ್ಸ್ನಲ್ಲಿ. ಅದಕ್ಕೆ ನಾವು ಐಸೆನ್ಮೆಂಗರ್ ಅಂತೀವಿ. ಆಮೇಲೆ ಅವರು ಬ್ಲೂ ಆಗಿಬಿಡ್ತಾರೆ. ಸೊ ದೇ ಬಿಕಮ್ ಬ್ಲೂ. ಆ ವೇಳೆಗೆ ಲೆಫ್ಟ್ನಿಂದ ರೈಟಿಗೆ ಏನು ರಕ್ತ ಹೋಗ್ತಿತ್ತು ಹೋಲ್ನಿಂದ, ಅದು ಲಂಗ್ ಪ್ರೆಷರ್ ಇಷ್ಟು ಬೆಳೀತದಲ್ಲ, ರೈಟ್ನಿಂದ ಲೆಫ್ಟಿಗೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಸೊ ಆಪೋಸಿಟ್ ಆಗಿಬಿಡ್ತದೆ. ಆ ಸಂದರ್ಭ ಆಯ್ತು ಅಂದರೆ ಆಪ್ರೇಷನ್ ಮಾಡ್ಲಿಕ್ಕೆ ಬರಲ್ಲ. ಸೊ ಈಗ ಆ ಸಣ್ಣ ಆಪ್ರೇಷನ್ನು ಯಾವ ಹೋಲ್ ಬಂದ್ ಮಾಡ್ಬೋದಾಗಿತ್ತು, ಸಿಂಪಲ್ ಆಪ್ರೇಷನ್ನು, ಈಗ ಅದನ್ನು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಹಾರ್ಟು ಮತ್ತು ಲಂಗ್ ಎರಡೂ ಬದಲಿ ಮಾಡಬೇಕಾಗುತ್ತೆ. ಸೊ ಇಟ್ ಬಿಕಮ್ಸ್ ಎ ಹ್ಯೂಜ್ ಆ್ಯಂಡ್ ಮೇಜರ್ ಪ್ರಾಬ್ಲಮ್. ಸೊ ದ ಹೋಲ್ ಇತ್ತು, ಇಟ್ ಈಸ್ ಅಬ್ನಾರ್ಮಲ್. ಅದನ್ನೇ ಟ್ರೀಟ್ಮೆಂಟ್ ತೊಗೋದು ಅವಶ್ಯಕಿದೆ. ಮತ್ತು ಈಗಿನ ದಿವಸನಾಗೆ ಸರ್ಜರಿ ಆಗಲಿ ಅಥವಾ ಕ್ಯಾಥ್ಲ್ಯಾಬ್ನಲ್ಲಿ ಡಿವೈಸ್ ಕ್ಲೋಜರ್ ಏನು ಮಾಡ್ತಾರೆ, ಅದರಿಂದ ದ ರಿಸ್ಕ್ ಈಸ್ ವೆರಿ ಸಿಂಪಲ್. ಲೆಸ್ ದೆನ್ 1% ರಿಸ್ಕ್ ಇರ್ತದೆ. ಸೊ ಈ ಪರಿಸ್ಥಿತಿನಲ್ಲಿ ಆಪ್ರೇಟ್ ಮಾಡೋದು ಒಳ್ಳೆಯದು. ಸೊ ದೆರ್ ಈಸ್ ನೋ ರೋಲ್ ಫಾರ್ ವೇಟಿಂಗ್. ಡಾಕ್ಟರ್, ಇವಾಗ ಹುಟ್ಟಿದಂಥ ಮಕ್ಕಳಲ್ಲಿ ಇವಾಗ ಅನೇಕ ರೀತಿಯಂಥ ಸಮಸ್ಯೆಗಳು ಅಂತ ಹೇಳಿ ಕೇಳ್ತೀವಿ. ಅದರೊಳಗೆ ಇವಾಗ ವ್ಯಾಲ್ವ್ನ ಒಂದು ಸಮಸ್ಯೆ ಅಂತಲೂ ಕೇಳ್ತೀವಿ. ಯಾವ ರೀತಿಯಾಗಿ ಇದನ್ನು ಅರ್ಥ ಮಾಡ್ಕೋಬೋದು ಡಾಕ್ಟ್ರೆ? ವ್ಯಾಲ್ವ್ ಪ್ರಾಬ್ಲಮು ಹಾರ್ಟ್ನಲ್ಲಿ 4 ವ್ಯಾಲ್ವ್ ಇರುತ್ತದೆ. ಯಾವುದೇ ಒಂದು ವ್ಯಾಲ್ವು ಪ್ರಾಬ್ಲಮ್ ತೊಂದರೆ ಕೊಡ್ಬೋದು. ಸಣ್ಣ ಮಕ್ಕಳಲ್ಲಿ ಪಲ್ಮನರಿ ವ್ಯಾಲ್ವ್ ಅಂತ ಏನು ಅಂತೀವಿ, ಅದು ಸ್ವಲ್ಪ ಜಾಸ್ತಿ ತೊಂದರೆ ಕೊಡ್ತದೆ. ಆಮೇಲೆ ಇನ್ನೊಂದು ಅವರ್ಟಿಕ್ ವ್ಯಾಲ್ವ್ ಅಂತ ಅಂತೀವಿ. ಬಟ್ ದೊಡ್ಡವ್ರನಲ್ಲಿ ಮೈಟ್ರಲ್ ವ್ಯಾಲ್ವ್ ಅಂತ ಏನು ಅಂತೀವಿ, ಅದು ಯಾವುದು ಎಡಗಡೆ ಇರ್ತದೆ ವ್ಯಾಲ್ವ್, ಅದು ಸ್ವಲ್ಪ ತ್ರಾಸ ಕೊಡೋದು ಸಂಭವ ಜಾಸ್ತಿ ಇದೆ. ಅದಾದಮೇಲೆ ಅವರ್ಟಿಕ್ ವ್ಯಾಲ್ವ್ ಜಾಸ್ತಿ ಇದೆ. ಪಲ್ಮನರಿ ವ್ಯಾಲ್ವ್ ಸ್ವಲ್ಪ ಕಮ್ಮಿ ಇರುತ್ತದೆ. ಸೊ ಇದು ಡಿಫ್ರೆನ್ಸ್ ಇರುತ್ತೆ ಅಡಲ್ಟ್ಸು ಮತ್ತು ಮಕ್ಕಳಲ್ಲಿ. ಯೂಶ್ವಲಿ ವ್ಯಾಲ್ವ್ ಪ್ರಾಬ್ಲಮ್ಮು ರುಮ್ಯಾಟಿಕ್ ಫೀವರ್ ಅಂತ ಏನು ಅಂತೀವಿ, ಸಂಧೆ ನೋವು, ಯಾವುದೇ ಸಣ್ಣ ಮಕ್ಕಳಿಗೆ ಅಥವಾ ತರುಣರಿಗೆ ಸಂಧೆ ನೋವು ಏನು ಬರುತ್ತದೆ, ಸಂಧಿ ನೋವು, ಆರ್ಥ್ರೈಟಿಸ್ ಅಂತ ಏನು ಅಂತೀವಿ, ಅದರಿಂದ ಹಾರ್ಟದ ವ್ಯಾಲ್ವ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಇವು 2 ಥರದ್ದು ಪ್ರಾಬ್ಲಮ್ ಆಗ್ಬೋದು. ಒಂದು ವ್ಯಾಲ್ವ್ ಸಣ್ಣದಾಗ್ಬೋದು, ಸ್ಟಿನೋಸಿಸ್ ಅಂತೀವಿ. ಇನ್ನೊಂದು ಲೀಕ್ ಆಗ್ಬೋದು, ಅದಕ್ಕೆ ರೀಗರ್ಜಿಟೇಷನ್ ಅಂತೀವಿ. ಅಥವಾ ಕಂಬೈಂಡ್ ಇರ್ಬೋದು, ಅದು ಸ್ಟಿನೋಸಿಸು ಇರ್ಬೋದು, ರೀಗರ್ಜಿಟೇಷನ್ ಇರ್ಬೋದು. ಇದರಿಂದ ಏನಾಗುತ್ತದೆ ಅಂದರೆ ಹಾರ್ಟದ ಸೈಜ್ ಬೆಳ್ಕೋತ ಹೋಗುತ್ತದೆ. ಅದರಿಂದ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತದೆ. ಆಮೇಲೆ ಇನ್ನೊಂದು ಪುಪ್ಪುಸ್ನಲ್ಲಿ ರಕ್ತ ಸ್ವಲ್ಪ ಜಾಸ್ತಿ ಅಕ್ಯುಮುಲೇಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ಅದರಿಂದ ಟೇಕು, ಕೆಮ್ಮಿದ್ರೆ ರಕ್ತದ ಗಂಟು ಬೀಳೋದು, ಹಿಂಗೆ ಇವೆಲ್ಲ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತದೆ. ಇದು ಒಮ್ಮೆ ಆರ್ಥ್ರೈಟಿಸ್ ಆಯಿತು, ಆಮೇಲೆ ಒಂದು 10 ವರ್ಷ ಹತ್ತದೆ ಅದು ಹಾರ್ಟ್ ವ್ಯಾಲ್ವ್ದು ಪ್ರಾಬ್ಲಮ್ ಆಗಬೇಕಾದ್ರೆ. ಸೊ ಅದಕ್ಕೆ ಇದು ಯೂಶ್ವಲಿ ಲೋ ಸೋಷಿಯೋ ಎಕನಾಮಿಕ್ ಗ್ರೂಪ್ ಏನಂತೀವಿ, ಅವರಲ್ಲಿ ಇದು ಆಗೋ ಸ್ವಲ್ಪ ಸಂಭವ ಜಾಸ್ತಿ ಇರುತ್ತದೆ. ಬಟ್ ಕೆಲವೊಂದು ಬಾರಿ ಇವಾಗ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಸಾಮಾನ್ಯವಾಗಿ ಒಂದು ಜ್ವರ ಬಂದರೂ ಸಹ ಅದರಿಂದ ಇವಾಗ ನಿಮಗೆ ಹೃದಯಕ್ಕೆ ಅಫೆಕ್ಟ್ ಆಗುತ್ತೆ. ಇವಾಗ ಅನೇಕ ವರ್ಷಗಳ ನಂತರ ಇವಾಗ ಅಂಥ ಒಂದು ಜ್ವರದಿಂದ ನಿಮಗೆ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳುವಂಥದ್ದನ್ನು ಕೆಲವೊಂದು ಬಾರಿ ಕೇಳ್ತೀವಿ. ಸೊ ಇದ್ರ ಬಗ್ಗೆ ಇವಾಗ ಸಾಕಷ್ಟು ಪೇರೆಂಟ್ಸ್ಗಳಿಗೂ ಕಾಳಜಿ ಅಂತ ಹೇಳಿ ಇರ್ತದೆ. ಸೊ ಇವಾಗ ಯಾವ ರೀತಿಯಾದಂಥ ಫೀವರು ಅಥವಾ ಎಷ್ಟು ಮಟ್ಟಿಗೆ ಕಾಳಜಿ ಇಟ್ಕೊಂಡಿರ್ಬೇಕಾಗ್ತದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋದು. ನೀವು ಹೇಳೋದು ಸತ್ಯವಾಗಿ. ರುಮ್ಯಾಟಿಕ್ ಫೀವರ್ ಅಂತ ನಾನೇನು ಇದೀಗ ರುಮ್ಯಾಟಿಕ್ ಫೀವರು, ಅದರಿಂದ ಜ್ವರನೂ ಬರುತ್ತದೆ. ಆ ಜ್ವರದಲ್ಲಿ ಆರ್ಥ್ರೈಟಿಸ್ ಆಗುತ್ತದೆ, ಅಂದರೆ ಜಾಯಿಂಟ್ ಸ್ವೆಲ್ಲಿಂಗ್ ಆಗುತ್ತೆ. ಈ ಜಾಯಿಂಟ್ ಸ್ವೆಲ್ಲಿಂಗ್ ಹಿಂಗೆ ಆಗುತ್ತಲ್ಲ, ಮೇಜರ್ ಜಾಯಿಂಟ್ಸ್
ಅಂದ್ರೆ ಎಲ್ಬೋ ಜಾಯಿಂಟ್ಸು, ನೀ ಜಾಯಿಂಟ್ಸು ಇದು ಎಫೆಕ್ಟ್ ಆಗುತ್ತದೆ. ಸೊ ಇದರ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೇನು, ಒಂದು ಜಾಯಿಂಟ್ ಎಫೆಕ್ಟ್ ಆಗುತ್ತೆ, ಅದು ಕಮ್ಮಿ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಜಾಯಿಂಟ್ ಆಗುತ್ತೆ, ಆಮೇಲೆ ನೆಕ್ಸ್ಟ್ ಜಾಯಿಂಟ್ ಆಗುತ್ತೆ. ಸೊ ಈ ಥರದ ಯಾವಾಗ ಜ್ವರ ಬರುತ್ತದೆ, ಜ್ವರ ಬಂದ ಮೇಲೆ ಜಾಯಿಂಟ್ ಪೇನ್ಸ್ ಏನಾಗ್ತದೆ, ಮತ್ತು ಒಂದು ಜಾಯಿಂಟ್ ಆದಮೇಲೆ ಇನ್ನೊಂದು ಜಾಯಿಂಟ್ ಎಫೆಕ್ಟ್ ಆಗುತ್ತೆ. ಸೊ ಇದೇನು ಫ್ಲೀಟಿಂಗ್ ಟೈಪ್ ಆಫ್ ಜಾಯಿಂಟ್ ಪೇನ್ಸ್ ಅಂತೀವಿ, ಒಂದು ಆದಮೇಲೆ ಇನ್ನೊಂದು ಆಗುತ್ತೆ. ಈ ಜ್ವರದಿಂದ ಹಾರ್ಟಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಇದಕ್ಕೆ ನಾವು ರುಮ್ಯಾಟಿಕ್ ಫೀವರ್ ಅಂತೀವಿ. ಮತ್ತು ಇದರ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತದೆ ಏನಿದು ರುಮ್ಯಾಟಿಕ್ ಇದೆಯೋ ಇಲ್ಲೋ ಅಂತ. ಓಕೆ, ಬಟ್ ಅದಕ್ಕೆ ಇವಾಗ ಹೃದಯಕ್ಕೆ ಡ್ಯಾಮೇಜ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯತೆಗಳಿರ್ತದೆ ಡಾಕ್ಟ್ರೆ? ಆಗುತ್ತದೆ. ಅದಕ್ಕೆ ರುಮ್ಯಾಟಿಕ್ ಡಯಾಗ್ನೋಸಿಸ್ ಆದಮೇಲೆ ಡಾಕ್ಟರ್ಸು ಸ್ವಲ್ಪ ಕೆಲವು ಮಾತ್ರೆಗಳು ಕೊಡ್ತಾರೆ, ಆಸ್ಪಿರಿನು, ಸ್ಟಿರಾಯ್ಡ್ಸು ಮತ್ತು ಪೆನಿಸಿಲಿನ್ ಇಂಜೆಕ್ಷನ್ನು. ಸೊ ಅವ್ರು ಯಾರಿಗೆ ರುಮ್ಯಾಟಿಕ್ ಫೀವರ್ ಆಗಿರ್ತದೆ ಅವರು ಪೆನಿಸಿಲಿನ್ ಇಂಜೆಕ್ಷನ್ ತೊಗೋತಾ ಇರಬೇಕಾಗ್ತದೆ, 3 ವಾರಕ್ಕೆ ಒಮ್ಮೆ ತೊಗೋಬೇಕಾಗುತ್ತದೆ. ಅವರು ಯಾವಾಗ 45 ವರ್ಷ ಆಗೋ ತನಕ ತೊಗೋಬೇಕಾಗತ್ತೆ. ಯಾಕಂದರೆ ಒಮ್ಮೆ ರುಮ್ಯಾಟಿಕ್ ಫೀವರ್ ಆಯಿತು ಅಂದರೆ ಮತ್ತೊಮ್ಮೆ ಆಗೋ ಚಾನ್ಸಸ್ಸು ಇರ್ತದೆ. ಸೊ ಮೇಲಿನ ಮೇಲೆ ರುಮ್ಯಾಟಿಕ್ ಫೀವರ್ ಆಯಿತು ಅಂದರೆ ಮೇಲಿನ ಮೇಲೆ ಹಾರ್ಟ್ ಡ್ಯಾಮೇಜ್ ಆಗೋ ವ್ಯಾಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಪೆನಿಸಿಲಿನ್ ಇಂಜೆಕ್ಷನು 3 ವಾರಕ್ಕೆ ತಪ್ಪದನ ತೊಗೋಬೇಕಾಗತ್ತದೆ. ಅದನ್ನು ಆಗಲೇ ನಾವು ಇವಾಗ ಹೋಲ್ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಇವಾಗ ವ್ಯಾಲ್ವ್ಗೆ ಇರುವಂಥ ಒಂದು ಸಮಸ್ಯೆನಲ್ಲೂ ಕೆಲವೊಂದು ಬಾರಿ ಇವಾಗ ಸರ್ಜನ್ಸ್ ಇವಾಗ ನಾರ್ಮಲಿ ಒಂದು ಸಜೆಸ್ಟ್ ಮಾಡಿರ್ತಾರೆ, ಒಂದು ರಿಪ್ಲೇಸ್ಮೆಂಟ್ ಮಾಡಿಸೋದು ಅಂತಾಗಲಿ ಅಥವಾ ಒಂದು ಆಪರೇಷನ್ ಮಾಡಿಸೋದಕ್ಕೆ ಅಂತ ಹೇಳಿ. ಅದರೊಳಗೂ ಇವಾಗ ಇರುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಿದ್ರೆ ಇದನ್ನು ಮಾಡಿಸ್ಬೇಕಾ ಬೇಡವಾ, ಯಾವ ಹಂತದಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಇದ್ರದ್ದೊಂದು ದೊಡ್ಡದೊಂದು ಪ್ರಶ್ನೆ ಆಗೇ ಉಳಿತದೆ ಪೇರೆಂಟ್ಸ್ಗಳಿಗೆ. ಸೊ ಇಂಥದಕ್ಕೆ ನಿಖರವಾಗಿ ನನ್ನ ಸ್ಟ್ಯಾಂಡರ್ಡ್ ಅಂತ ಏನಾದರೂ ಇರ್ತದೆ ಡಾಕ್ಟ್ರೆ, ಇಂಥ ಒಂದು ಕಂಡೀಷನಲ್ಲಿ ಇದು ಮಾಡಿಸಲೇಬೇಕಾಗ್ತದೆ, ಇಂಥದ್ರೊಳಗೆ ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡ್ಬೋದು, ಇಂಥದ್ದೇನಾದರೂ ಇರ್ತದೆ, ಇದನ್ನು ಎಷ್ಟು ಮಟ್ಟಿಗೆ ನಾವು ತಿಳುವಳಿಕೆ ಅಂತ ಹೇಳಿ ಇಟ್ಕೋಬೋದು ಡಾಕ್ಟ್ರೆ? ನಾವು ಕಾಮನೆಸ್ಟ್ ವ್ಯಾಲ್ ಯಾವ್ದು ಎಫೆಕ್ಟ್ ಆಗುತ್ತೆ ಅದು ಮೈಟ್ರಲ್ ವ್ಯಾಲ್ ಅಂತ ಹೇಳ್ತೀವಿ. ಅದರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡ್ಬೋದು. ಮೈಟ್ರಲ್ ವ್ಯಾಲದು ಏರಿಯಾ ಏನಿರುತ್ತೆ ಅದು 4 to 6 ಸೆಂಟಿಮೀಟರ್ ಇರುತ್ತದೆ. 50%ಗಿಂತ ಹೆಚ್ಚು ಕಮ್ಮಿ ಆದಮೇಲೆ ಅಪ್ ಟು 2 ಸೆಂಟಿಮೀಟರ್ಸ್ ಆರ್ ಲೆಸ್ ದೆನ್ 2 ಸೆಂಟಿಮೀಟರ್ಸ್ ಆಗೋವರೆಗೆ ಸಿಮ್ಟಮ್ಸ್ ಬರಲ್ಲ. ಸೊ ಇವನ್ ವ್ಯಾಲ್ ಸಣ್ಣದಾಗ್ತಾ ಇದ್ರೂ ಸುದ ಎಲ್ಲಿವರೆಗೆ 50 to 60% ವ್ಯಾಲ್ ಸೈಜ್ ಕಮ್ಮಿ ಆಗಲ್ಲ ಅಲ್ಲಿವರೆಗೆ ಮನುಷ್ಯರಿಗೆ ಸಿಮ್ಟಮ್ಸ್ ಬರಲ್ಲ. ಫಸ್ಟ್ ಸಿಮ್ಟಮ್ಸ್ ಬರೋದು ಅಂದರೆ ಅವರು ಸ್ವಲ್ಪ ನಡೆದ್ರೆ ತೇಕ್ ಬರೋದು, ಫೌಂಟನ್ಗೆ ಏರಿದ್ರೆ ತೇಕ್ ಬರೋದು, ಓಡಿದರೆ ತೇಕ್ ಬರೋದು, ಈ ಥರದ್ದು ಸಮಸ್ಯೆ ಬರುತ್ತದೆ. ಸೊ ಇದು ಅದಕ್ಕೆ ಜಾಸ್ತಿ ಗಮನ ಕೊಡಲಿಲ್ಲ ಅಂದರೆ ಅದು ಸ್ವಲ್ಪ ಜಾಸ್ತಿ ಹಾಕೋತ ಹೋಗುತ್ತದೆ. ಸೊ ಈ ಸ್ಟೇಜ್ ಹಿಂಗೆ ಬರುತ್ತಿಲ್ಲ, ಸ್ವಲ್ಪ ನಡೆದ್ರೂ ಸುದಾ ತೇಕ ಬರಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ಅದು ವ್ಯಾಲ್ ಸೈಜು ಯಾವಾಗಲೂ ಸಣ್ಣದು ಹಾಕೋತ ಹೋಗುತ್ತದೆ. ಸೊ 50%ಗಿಂತ ಕಮ್ಮಿ ಆದಮೇಲೆ ಅದು ಸಿಮ್ಟಮ್ಸ್ ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಕಾಲಿನಲ್ಲಿ ಬಾವು ಬರೋದು, ಮುಖದಲ್ಲಿ ಬಾವು ಬರೋದು, ಆಮೇಲೆ ಎದೆ ದಡ ದಡ ಅನ್ನೋದು, ಮತ್ತು ಎದೆಯಲ್ಲಿ ನೋವು ಬರೋದು, ಇವೇನು ಸಿಮ್ಟಮ್ಸ್ ಇದೆ ಇದರಿಂದ ಹಾರ್ಟ್ದು ವ್ಯಾಲ್ದು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಬೋದು. ಮತ್ತು ಇದಕ್ಕೆ ನೀವು ಪ್ರಶ್ನೆ ಕೇಳೋದು ಇದಕ್ಕೆ ಟ್ರೀಟ್ಮೆಂಟ್ ಏನಿದೆ, ಮಾಡಬೇಕೋ ಮಾಡಬಾರ್ದು. ಎಲ್ಲಿವರೆಗೆ 50 to 60% ಇರುತ್ತೆ ಅಲ್ಲಿವರೆಗೆ ಔಷಧ ಕೊಟ್ಟು ಮಾತ್ರೆದಿಂದ ನೆಟ್ ಮಾಡಲಿಕ್ಕೆ ಬರುತ್ತೆ. ಬಟ್ 60%ಗಿಂತ ಕಮ್ಮಿ ಆಗುತ್ತೆ, 1.5% ಯಾವಾಗ ಆಗುತ್ತೆ, 1.5 ಸೆಂಟಿಮೀಟರ್ಸ್ ಯಾವಾಗ ಆಗುತ್ತೆ ಆ ವೇಳೆಗೆ ಒಂದು ಥರದ್ದು ಯಾವುದಾದ್ರು ಟ್ರೀಟ್ಮೆಂಟ್ ಕೊಡಲೇಬೇಕಾಗ್ತದೆ. ನಾವು 2 ಥರದ್ದು ಟ್ರೀಟ್ಮೆಂಟ್ ಇದೆ. ಒಂದು ಬಲೂನ್ನಿಂದ ಗೆಜ್ಜೆದಿಂದ ಒಂದು ಬಲೂನ್ ಇದು ವೈರ್ ಹಾಕಿ ಬಲೂನ್ ವಾಲ್ವೋಟಮಿ ಅಂತಂತೀವಿ, ಬಲೂನ್ ಮಾಡ್ಬೋದು. ಸೊ ಬರೀ ಅದು ವ್ಯಾಲ್ ಸಣ್ಣದಾಗಿತ್ತು, ಲೀಕ್ ಇದ್ದಿದ್ದಿಲ್ಲ, ಆಮೇಲೆ ಅದು 1.5 ಸೆಂಟಿಮೀಟರ್ ಇತ್ತು, ಮತ್ತು ನೀವು ಸ್ವಲ್ಪ ಪೇಷಂಟು ಸ್ಟ್ರಕ್ಚರಲ್ ಡ್ಯಾಮೇಜ್ ಜಾಸ್ತಿ ಆಗೋಕ್ಕಿಂತ ಮೊದಲು ಬಂದಿದ್ರೆ ಅದನ್ನು ಬಲೂನ್ ಮಾಡಲಿಕ್ಕೆ ಬರುತ್ತೆ. ಅದು ಸಿಂಪಲ್ ಇದೆ, ಬೆಳಿಗ್ಗೆ ಅಡ್ಮಿಟ್ ಆಗ್ಬೋದು, ಅದನ್ನು ಮಾಡಿ ಮರುದಿವಸ ಮನೆಗೆ ಕಳಿಸ್ತಾರೆ ಅದು. ಸೊ ಇಟ್ ಈಸ್ ಎ ಸಿಂಪಲ್ ಪ್ರೊಸೀಜರ್, ಎಲ್ಲಿದು ಓಪನ್ ಮಾಡೋದು ಏನೂ ಜರುತ್ತಿಲ್ಲ. ಬಟ್ ವ್ಯಾಲ್ ಡಿಸ್ಟ್ರಾಯ್ ಆಗಿತ್ತು, ಮೇಲಿನ ಮೇಲೆ ರುಮ್ಯಾಟಿಕ್ ಫೀವರ್ ಬಂದು ವ್ಯಾಲ್ ಡಿಸ್ಟ್ರಾಯ್ ಆಗಿತ್ತು, ಭಾಳ ಸಣ್ಣದಾಗಿತ್ತು, ಅದು ಕ್ಯಾಲ್ಸಿಫಿಕೇಷನ್ ಅಂತಂತೀವಿ. ಸೊ ಆ ಕ್ಯಾಲ್ಸಿಫಿಕೇಷನ್ ಆಗಿ ಡಿಜನ್ರೇಟ್ ಆಗಿತ್ತು ವ್ಯಾಲು, ಅಂದರೆ ಅದನ್ನು ಆಪ್ರೇಷನ್ ಮಾಡಿ ಆ ವ್ಯಾಲನ್ನು ಬದಲಿ ಮಾಡಬೇಕಾಗತ್ತೆ. ಸೊ ಇದು ಮೈಟ್ರಲ್ ಸ್ಟಿನೋಸಿಸ್ ಇದ್ದದ್ದು ಇದು ವಿಷಯ. ಲೀಕ್ ಇತ್ತು ಅಂದರೆ ಅದನ್ನು ರಿಪೇರ್ ಎಷ್ಟು ಲಘು ಮಾಡ್ತೀರಿ ಅಷ್ಟು ಹಾರ್ಟಿಗೆ ಚಲೋ.
ಮಿನಿಮಮ್ ಲೀಕ್ ಇತ್ತು, ಅವು ಗ್ರೇಡ್ಸ್ ಇರ್ತಾವೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಗ್ರೇಡ್. ಮಿನಿಮಮ್ ಲೀಕ್ ಇತ್ತು, ಗ್ರೇಡ್ 1 to ಗ್ರೇಡ್ 2 ಇತ್ತು, ಅದನ್ನು ಮಾತ್ರೆ ಕೊಟ್ಟು ಅದನ್ನು ಕಂಟ್ರೋಲ್ನಾಗ ಮಾಡ್ಲಿಕ್ಕೆ ಬರುತ್ತೆ. ಬಟ್ ಯಾವಾಗ ಗ್ರೇಡ್ 3, ಗ್ರೇಡ್ 4ಗೆ ಹೋಗುತ್ತೆ ಆ ವೇಳೆಗೆ ಆಪ್ರೇಷನ್ ಮಾಡಬೇಕಾಗುತ್ತೆ. ಸೊ ನೀವೆಷ್ಟು ಲಘುನ ಬರ್ತೀರಿ ಅದು ವ್ಯಾಲನ್ನು ರಿಪೇರ್ ಮಾಡ್ಲಿಕ್ಕೆ ಬರ್ತದೆ, ರೀಪ್ಲೇಸ್ ಮಾಡೋದು ಅವಶ್ಯಕತೆ ಬರೋದಿಲ್ಲ. ಬಟ್ ನೀವು ಲೇಟ್ ಬಂದ್ರೆ ಆಮೇಲೆ ಆ ರಿಪೇರ್ದು ಚಾನ್ಸ್ ಏನಿರುತ್ತೆ ಅದು ಹೋಗುತ್ತೆ, ಅದ್ರ ಬದಲು ರಿಪ್ಲೇಸ್ ಮಾಡಬೇಕಾಗುತ್ತೆ. ಬಟ್ ಆದ್ರೂ ಡಾಕ್ಟ್ರ್ ಇವಾಗ ಒಂದು ಚಿಕ್ಕ ಮಕ್ಕಳಲ್ಲಿ ಇವಾಗ ಒಂದು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ಸ್ಪೆಷಲೈಸೇಷನ್ ಬೇಕಾಗ್ತದೆ, ಎಲ್ಲರ ಕೈಲೂ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಎಲ್ಲ ಒಂದು ರೀತಿಯಾದಂಥ ಫೆಸಿಲಿಟೀಸು ಇರಬೇಕಾದಂಥ ಅವಶ್ಯಕತೆ ಇರ್ತದೆ. ಸೊ ಇಂಥ ಒಂದು ಚಿಕ್ಕ ಮಕ್ಕಳ ಮೇಲೆ ಇವಾಗ ಒಂದು ಆಪ್ರೇಷನ್ ಮಾಡುವಂಥ ಒಂದು ಟೀಮ್ ಇದೆ ಅಂತ ಹೇಳಿ ತಿಳ್ಕೊಬೇಕಿದ್ರೆ ಏನೇನೆಲ್ಲ ಸಾಮಾನ್ಯವಾಗಿ ತಿಳ್ಕೊಬೇಕಾಗ್ತದೆ ಪೇಷಂಟ್ಸು, ಹೇಗೆ ಅದನ್ನೊಂದು ಆಯ್ಕೆ ಅಂತ ಹೇಳಿ ಮಾಡ್ಕೋಬೋದು ಡಾಕ್ಟ್ರೆ? ಸಣ್ಣ ಮಕ್ಕಳ ಮೇಲೆ ಆಪ್ರೇಷನ್ ಮಾಡೋದು ಇದು ಸ್ವಲ್ಪ ಟೆಕ್ನಿಕಲಿ ಲಿಟಲ್ ಡಿಫಿಕಲ್ಟ್ ಇರುತ್ತದೆ. ಅದಕ್ಕೆ ಇಟ್ ಈಸ್ ಎ ಟೀಮ್ ವರ್ಕ್. ಯು ರಿಕ್ವೈರ್ ಎ ಗುಡ್ ಅನಸ್ಥೆಟಿಸ್ಟ್, ಪೀಡಿಯಾಟ್ರಿಕ್ ಅನಸ್ಥೆಟಿಸ್ಟ್, ಗುಡ್ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಗುಡ್ ITU ಇಂಟೆನ್ಸಿವ್ ಕೇರ್ ನರ್ಸಸ್ ಬೇಕಾಗುತ್ತದೆ, ಗುಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಬೇಕಾಗುತ್ತದೆ, ಆ್ಯಂಡ್ ಓವರ್ ಆಲ್ ಸರ್ಜನ್ ಹೂ ಈಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಡೂಯಿಂಗ್ ಆಲ್ ದಿಸ್ ಥಿಂಗ್. ಸೊ ಯಾವುದೇ ಹಾಸ್ಪಿಟಲ್ನಲ್ಲಿ ಇಫ್ ಯು ಗೋ ಆ್ಯಂಡ್ ಫೈಂಡ್ ದಟ್ ಯು ಹ್ಯಾವ್ ಫೆಸಿಲಿಟೀಸ್ ಫಾರ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ, ಪೀಡಿಯಾಟ್ರಿಕ್ ಅನಸ್ಥೆಟಿಸ್ಟ್ ಇದ್ದಾರೆ ಹೂ ಕ್ಯಾನ್ ಹ್ಯಾಂಡಲ್ ಆಲ್ ದೀಸ್ ಚಿಲ್ಡ್ರನ್, ಅಂಥ ಆಸ್ಪತ್ರೆಯಲ್ಲಿ ಹೋದರೆ ನೀವು ಆಪ್ರೇಷನ್ ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಏನು ಈ ಆಸ್ಪತ್ರೆಯಲ್ಲಿ ಮಕ್ಕಳದ್ದು ಆಪ್ರೇಷನ್ ಆಗ್ತದೆ ಅಂತ ಎಷ್ಟು ಗೊತ್ತಾಯಿತು ಅಂದರೆ ಅಲ್ಲೇ ಮಾಡೋದು ಒಳ್ಳೆಯದಿರುತ್ತದೆ. ಇವಾಗ ಒಂದು ಮಕ್ಕಳು ಅಂತ ಹೇಳಬೇಕಿದ್ದಾಗಲೂ ಇವಾಗ ಗಂಡು ಹುಡುಗರಲ್ಲಿ ಇವಾಗ ಒಂದು ರೀತಿಯಾದಂಥ ಒಂದು ಪ್ರೋಸೆಸ್ಸು, ಅಥವಾ ಇವಾಗ ಹೆಣ್ಮಕ್ಳಲ್ಲಿ ಬೇರೆ ರೀತಿಯಾದಂಥ ಒಂದು ಪ್ರೊಸೀಜರು, ಅಥವಾ ಇದರದ್ದು ಔಟ್ಕಮ್ ಅಂತ ಹೇಳುವಂಥದ್ದು, ರಿಸಲ್ಟ್ ಅಂತ ಹೇಳುವಂಥದ್ದು, ಈ ಥರ ಇವಾಗ ಹೆಣ್ಣು ಮತ್ತು ಗಂಡು ಮಕ್ಕಳಲ್ಲಿ ಅಂತ ಹೇಳುವಂಥದ್ರೊಳಗೆ ಏನಾದರೂ ವ್ಯತ್ಯಾಸ ಏನಾದರೂ ಇರ್ಬೋದಾ ಡಾಕ್ಟ್ರೆ? ಕೆಲವು ಡಿಸೀಸ್ ಅವು ಹೆಣ್ಮಕ್ಳಿನಲ್ಲಿ ಜಾಸ್ತಿ ಇರುತ್ತದೆ, ಕೆಲವು ಡಿಸೀಸ್ ಗಂಡು ಮಕ್ಕಳಿನಲ್ಲಿ ಜಾಸ್ತಿ ಆಗುತ್ತೆ. ಓಕೆ. ಈಗ ASD ಅಂತ ಒಂದು ಹೋಲ್ ಇದೆ, ಒಂದು ಟೈಪ್ ಆಫ್ ಹೋಲ್ ಇನ್ ದ ಹಾರ್ಟ್ನಲ್ಲಿ 4 ಚೇಂಬರ್ಸ್ ಇರುತ್ತದೆ, 2 ಅಪ್ಪರ್ ಚೇಂಬರ್ಸ್ ಆ್ಯಂಡ್ ಲೋವರ್ ಚೇಂಬರ್ಸ್. ಸೊ ಅಪ್ಪರ್ ಚೇಂಬರ್ನಲ್ಲಿ ಏನು ಡಿಫೆಕ್ಟ್ ಇರುತ್ತೆ ಅದಕ್ಕೆ ನಾವು ASD ಅಂತೀವಿ, ಇದು ಹೆಣ್ಮಕ್ಳಿನಲ್ಲಿ ಜಾಸ್ತಿ ಇರುತ್ತೆ. ಲೋವರ್ ಚೇಂಬರ್ನಲ್ಲಿ ಏನು ಡಿಫೆಕ್ಟ್ ಇರುತ್ತೆ ಅದಕ್ಕೆ ನಾವು VSD ಅಂತೀವಿ, ಇದು ಗಂಡು ಮಕ್ಕಳಿನಲ್ಲಿ ಜಾಸ್ತಿ ಇರುತ್ತದೆ. ಮೈಟ್ರಲ್ ಡಿಸೀಸ್, ಮೈಟ್ರಲ್ ವ್ಯಾಲ್ ಡಿಸೀಸ್ ಏನಂತೀವಿ, ಇದು ಹೆಣ್ಮಕ್ಳಿನಲ್ಲಿ ಜಾಸ್ತಿ ಆಗುತ್ತದೆ ಮತ್ತು ಇದು ಆಗೋ ಚಾನ್ಸಸ್ ಇರುತ್ತದೆ. ಸೊ ಇದು ಸ್ವಲ್ಪ ಜೆಂಡರ್ ಪ್ರೆಡಿಲಿಕ್ಷನ್ಸ್ ಏನಿದೆ ಆಗೋ ಸಂಭವ ಇದೆ. ಡಾಕ್ಟ್ರ್, ಇವಾಗ ಸಾಮಾನ್ಯವಾಗಿರುವಂಥ ಒಂದು ಪ್ರಶ್ನೆ ಅನೇಕ ಪೇರೆಂಟ್ಸ್ಗಳಲ್ಲಿ ಅಂತ ಹೇಳಿದ್ರೆ, ಈ ಥರ ಒಂದು ಹುಟ್ಟಿದಂಥ ಮಕ್ಕಳಲ್ಲಿ ಅಥವಾ ಬೆಳೀತಾ ಇರುವಂಥ ಮಕ್ಕಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಇದ್ದಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಒಂದು ಸರ್ಜರಿ ಮಾಡಿದ್ರೂ ಇದರಿಂದ ಇವಾಗ ಬರುವಂಥ ಒಂದು ಔಟ್ಕಮ್ಮು ಎಷ್ಟು ಮಟ್ಟಿಗೆ ಚೆನ್ನಾಗಿರ್ತದೆ, ಅಥವಾ ಇದು ಲೈಫ್ ಲಾಂಗ್ ಮತ್ತೆ ಇದನ್ನು ಯಾವುದೇ ರೀತಿಯಾದಂಥ ತೊಂದರೆ ಇಲ್ದಿರೋ ಹಾಗೆ ನೋಡ್ಕೋಬೋದಾ, ಅಥವಾ ಇಂಥ ಒಂದು ತೊಂದರೆಗಳು ಮತ್ತೆ ರಿಕರ್ ಆಗುವಂಥ ಒಂದು ಚಾನ್ಸಸ್ ಇರ್ತದ ಬೆಳೀತಾ ಇಂಥ ಒಂದಷ್ಟು ಪ್ರಶ್ನೆಗಳಿರ್ತದೆ. ಇದ್ರ ಬಗ್ಗೆ ಒಂದಷ್ಟು ಸೂಕ್ತವಾಗಿ ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಸಣ್ಣ ಮಕ್ಕಳಿನಲ್ಲಿ ಆಪ್ರೇಷನ್ ಮಾಡಿದ ಮೇಲೆ 90 to 92% ಪೇಷಂಟ್ಸ್ ಏನಿದೆ ಅವ್ರು ದೇ ಆರ್ ಟೋಟಲಿ ಕ್ಯೂರ್ಡ್. ಇನ್ನೊಮ್ಮೆ ದೇ ಬಿಕಮ್ ಲೈಕ್ ನಾರ್ಮಲ್ ಪರ್ಸನ್. ಅದರಲ್ಲಿ ಏನೋ ದೇ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಎ ನಾರ್ಮಲ್ ಮ್ಯಾನ್ ಆ್ಯಂಡ್ ದೆಮ್, ಪ್ರೊವೈಡೆಡ್ ಸರ್ಜರಿ ಈಸ್ ಡನ್ ಅರ್ಲಿ. ಅಂದರೆ ಮೊದಲು ಮಾಡಿದರೆ ಬೇಗನೆ ಮಾಡಿದ್ರೆ, ಕಾಂಪ್ಲಿಕೇಶನ್ ಆದಮೇಲೆ ಮಾಡಿದರೆ ದೇರ್ ಆರ್ ಚಾನ್ಸಸ್ ದ್ಯಾಟ್ ದೇರ್ ರಿಕವರಿ ಕ್ಯಾನ್ ಬಿ ಡಿಲೇಡ್. 8 to 10% ಅವ್ರು ಹೀಗೆ ಇರುತ್ತದಲ್ಲ, ಎಲ್ಲೇ ದೇ ಕೀಪ್ ಕಮಿಂಗ್ ಬ್ಯಾಕ್ ಆ್ಯಂಡ್ ದೇ ಮೇ ರಿಕ್ವೈರ್ ಮಲ್ಟಿಪಲ್ ಸರ್ಜರೀಸ್. ಸೊ ಈ ಥರದ್ದು ಇರುತ್ತೆ. ಬಟ್ 90 to 95% ಆಫ್ ದೆಮ್ ದೇ ಆರ್ ಕ್ಯೂರ್ಡ್ ಫಾರ್ ಲೈಫ್ ಆ್ಯಂಡ್ ದೆನ್ ದೇ ಡೋಂಟ್ ಹ್ಯಾವ್ ಟು ಟೇಕ್ ಮೆಡಿಸಿನ್ ಥ್ರೂ ಔಟ್ ದ ಲೈಫ್. ಬಟ್ 8 to 10% ಆಫ್ ದೆಮ್ ಮೇ ಹ್ಯಾವ್ ಟು ಟೇಕ್ ಆ್ಯಂಡ್ ದೇ ಮೇ ಹ್ಯಾವ್ ಟು ಕಮ್ ಬ್ಯಾಕ್ ಫಾರ್ ಸರ್ಜರೀಸ್. ಬಟ್ ಕೆಲವೊಂದು ಬಾರಿ ಇವಾಗ ಹೆಣ್ಣು ಮಕ್ಕಳಲ್ಲಿ ಇವಾಗ ಈ ರೀತಿಯಾಗಿ ಒಂದು ಯಾವುದೇ ರೀತಿಯಾದಂಥ ಒಂದು ಪ್ರೊಸೀಜರ್ ಮಾಡಬೇಕಿದೆ ಅಂತ ಹೇಳಬೇಕಿದ್ರು ಕಾಳಜಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದರೊಳಗೆ ಇವಾಗ ಅವರು ಬೆಳೀತಾ ಇವಾಗ ಎಷ್ಟು ಮಟ್ಟಿಗೆ ಇವಾಗ ಅದರದ್ದು ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಸಾಧ್ಯತೆಗಳಾಗ್ತದೆ, ಮದುವೆ ಆಗಬಹುದಾ, ಮಕ್ಕಳನ್ನ ಬೇರೆ ಮಾಡ್ಬೋದಾ, ಇಂಥ ಒಂದಷ್ಟು ಪ್ರಶ್ನೆಗಳು ಅಂತ ಹೇಳಿ ಅಥವಾ ಕಾಳಜಿ ಇರ್ತದೆ. ಇದ್ರ ಬಗ್ಗೆ ಏನಂತ ಹೇಳ್ಬೋದು ಡಾಕ್ಟ್ರೆ? ಅವರು ಇದು ನಾನು ಯಾವಾಗ ಹೇಳಿದ್ದೆ 90 to 92% ಆಫ್ ದೆಮ್ ಬಿಕಮ್ ನಾರ್ಮಲ್, ಅದು ಇಟ್ ಇನ್ಕ್ಲೂಡ್ಸ್ ಹೆಣ್ಮಕ್ಳು. ಸೊ ಹೆಣ್ಮಕ್ಳಿನಲ್ಲಿ ಆಪ್ರೇಷನ್ ಆದ್ರೂ ಸುದ ಅವ್ರದ್ದು ದೇ ಕ್ಯಾನ್ ಲೀಡ್ ಎ ಆಬ್ಸಲ್ಯೂಟ್ಲಿ ನಾರ್ಮಲ್ ಲೈಫ್
They can have a complete marriage life also. So there is no issue in that. So there are a lot of ನಮ್ಮ ಪ್ರಾಕ್ಟೀಸ್ನಲ್ಲಿ ನಾವು ಆಪ್ರೇಟ್ ಮಾಡಿರ್ತೀವಿ ಹೆಣ್ಮಕ್ಳಿಗೆ ಅವರು ಲಗ್ನದ ವಯಸ್ಸಿಗೆ ಬಂದಾಗ ಅವ್ರ ಪೇರೆಂಟ್ಸ್ ಬರ್ತಾರೆ, ಇವರು ಲಗ್ನ ಮಾಡಬೇಕು ಮಾಡಬಾರ್ದು ಅಂತ. ಯೂಶ್ವಲಿ ಇಫ್ ದೇ ಹ್ಯಾವ್ ಬಿನ್ ಕ್ಯೂರ್ಡ್ ಆ್ಯಂಡ್ ಇಫ್ ದ ಇಕೋ ಇಸ್ ನಾರ್ಮಲ್ ದೇ ಕ್ಯಾನ್ ಹ್ಯಾವ್ ಅಂದರೆ ದೇ ಕ್ಯಾನ್ ಬಿ ಮ್ಯಾರಿಡ್, ಅಂದರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇಂಥ ಒಂದು ತೊಂದರೆಗಳು ಹೃದಯಕ್ಕೆ ಬಂದಂಥ ಇವಾಗ ಈ ಥರ ತೊಂದರೆಗಳು ಇದು ಅನುವಂಶಿಕವಾಗಿ ಬರುವಂಥ ಒಂದು ಚಾನ್ಸಸ್ ಇರ್ಬೋದಾ ಡಾಕ್ಟ್ರೇ? ಕೆಲವು ಡಿಸೀಸ್ಗಳು ಆಗ್ಬೋದು, ASD ಅನ್ಬೋದು, PDA ಅನ್ಬೋದು, ಇದರಿಂದ ಫ್ಯಾಮಿಲಿ ಹಿಸ್ಟ್ರಿಯಿಂದ ಆಗ್ಬೋದು. ಬಟ್ ಕಾಮನ್ ಫ್ಯಾಮಿಲಿ ಹಿಸ್ಟ್ರಿದಂದ್ರೆ ನಾವು ಹಾರ್ಟ್ ಅಟ್ಯಾಕ್ ಏನು ಬರುತ್ತಿಲ್ಲ ಅದನ್ನು ನಾವು ಹೇಳ್ತೀವಿ. ಏನು ಕಾಮನ್ ಹೆರಿಡಿಟ್ರಿ ಇರ್ಬೋದು, ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹೆರಿಡಿಟ್ರಿ ಏನು ಹಾರ್ಟ್ ಅಟ್ಯಾಕ್ ಆಗುತ್ತದಿಲ್ಲ, ಸೊ ಅದರ್ ಹೇಳ್ಬೋದು. ಇಫ್ ಫಾದರ್ ಆ್ಯಂಡ್ ಮದರ್ ಬೋತ್ ಹ್ಯಾವ್ ಗಾಟ್ heart problem, then the child about 50 to 80% chances that he will get a heart disease. ಓಕೆ. ಬಟ್ ಇವಾಗ ಸಾಮಾನ್ಯವಾಗಿ ಇಂಥ ಒಂದು ಮಕ್ಕಳಲ್ಲಿ ಬೆಳೀತಾ ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ಇತರೆ ಸಮಸ್ಯೆಗಳದ್ದು ಒಂದು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೆ ಅಂತ ಹೇಳ್ಬೋದಾ, ಅಥವಾ ಇದು ಕಾಮನ್ ರಿಸ್ಕ್ ಫ್ಯಾಕ್ಟರ್ ಬೇರೆ ಉಳಿದವ್ರಿಗೆ ಯಾವ ರೀತಿಯಲ್ಲಿ ಇರ್ತದೋ, ಒಂದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಇಂಥ ಒಂದು ಸಮಸ್ಯೆಗಳು ಇದು ಕಾಮನ್ ಆಗಿರುತ್ತೆ ಅಥವಾ ಇವರಿಗೆ ಸ್ವಲ್ಪ ಹೆಚ್ಚಿನ ರಿಸ್ಕ್ ಇರ್ತದೆ ಡಾಕ್ಟ್ರೆ? ಇಲ್ಲ, ಮಕ್ಕಳಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಭಾಳ ಕಮ್ಮಿ. ಇಟ್ಸ್ ಹಾರ್ಡ್ಲಿ 1%. ಅದು ಏನು ಕೊರೊನರಿ ಆರ್ಟ್ರಿ ಏನರೇ ಎನಾಮಲೀಸ್ ಇತ್ತು ಅಂದರೆ ಹುಟ್ಟ ಪ್ರಾಬ್ಲಮ್ ಇತ್ತು ಕೊರೊನರಿ ಆರ್ಟ್ರೀಸ್ನಲ್ಲಿ, ದೆನ್ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಯೂಶ್ವಲಿ ಅಡಲ್ಟ್ಸ್ನಲ್ಲಿ ಆಗುತ್ತದೆ. ಸೊ ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತದೆ. ಅದರ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಡಯಾಬಿಟಿಸ್ ಅಂದರೆ ಹೈಪರ್ ಟೆನ್ಷನ್ನು, ಸ್ಮೋಕಿಂಗು, ಒಬೆಸಿಟಿ, ಕೊಲೆಸ್ಟ್ರಾಲ್, ಹೈ ಕೊಲೆಸ್ಟ್ರಾಲ್, ಆಮೇಲೆ ಸ್ಟ್ರೆಸ್, ಆಮೇಲೆ ಲ್ಯಾಕ್ ಆಫ್ ಆ್ಯಕ್ಟಿವಿಟಿ ಅಂದರೆ ಜಾಸ್ತಿ ಎಕ್ಸಸೈಸ್ ಮಾಡಲ್ಲ, ಇಂಥ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಆದ್ರೂ ಡಾಕ್ಟ್ರ್ ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳಲ್ಲಿ ಅತಿ ಹೆಚ್ಚಾಗಿ ನಾವು ಕೇಳೋದು ಅಂತ ಹೇಳಿದ್ರು ಇವಾಗ ಹೃದಯಾಘಾತ ಅಂತ ಹೇಳುವಂಥದ್ದು. ಬಟ್ ಇವಾಗ ಈ ಹೃದಯಾಘಾತ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗಲೂ ಅದರೊಳಗೆ ಇವಾಗ ಅನೇಕ ಜನಗಳಲ್ಲಿ ಇವಾಗ ಸಾಮಾನ್ಯವಾಗಿಯೇ ಇರ್ತಾರೆ. ನೀವು ಹೇಳಿದಂಥ ಅನೇಕ ರೀತಿಯಾದಂಥ ರಿಸ್ಕ್ ಫ್ಯಾಕ್ಟರ್ಗಳು ಇರೋದಿಲ್ಲ, ಅವರು ಡಯಾಬಿಟಿಕ್ ಆಗಿರೋದಿಲ್ಲ, ಸಣ್ಣಕ್ಕೇ ಇರ್ತಾರೆ, ಒಳ್ಳೆ ಸೂಕ್ತವಾಗಿರುವಂಥ ಲೈಫ್ ಸ್ಟೈಲ್ ಇಟ್ಕೊಂಡಿರ್ತಾರೆ, ಆ್ಯಕ್ಟಿವ್ ಆಗಿಯೇ ಇರ್ತಾರೆ. ಬಟ್ ಆದರೂ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗೋಯಿತು ಅಂತ ಕೇಳುವಂಥದ್ದು ನಾವು ಕೇಳ್ತೀವಿ. ಸೊ ಇಂಥವ್ರಿಗೆ ಇವಾಗ ಯಾತಕ್ಕಾಗಿ ಹಾರ್ಟ್ ಅಟ್ಯಾಕು ಆಗುತ್ತೆ ಅಥವಾ ಅದಕ್ಕೆ ಕಾರಣಗಳೇನು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು. ಇದು ನೀವೇನು ಹೇಳಿದ್ರಿ ಇದು ಕರೆಕ್ಟ್ ಇದೆ. ಕೆಲವು ಸರ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಇರಲ್ಲ ಅಂದರೂ ಸುದಾ ಹಾರ್ಟ್ ಅಟ್ಯಾಕ್ ಆಗ್ತದೆ. ಇದು ರಿಸ್ಕ್ ಫ್ಯಾಕ್ಟರ್ಸ್ ಯಾರಿಗಿರ್ತದೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ರಿಸ್ಕ್ ಫ್ಯಾಕ್ಟರ್ ಇಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಇರಲ್ಲ ಅಂತ ಆಗಲ್ಲ. ಸೊ ಹಾರ್ಟ್ ಅಟ್ಯಾಕ್ ಆ್ಯಕ್ಚುಲಿ ಇದು ಬ್ಲಾಕ್ ಹಾರ್ಟ್ನಲ್ಲಿ ಇದು ಕೊರೊನರಿ ಆರ್ಟ್ರೀಸ್ ಏನು ಬ್ಲಡ್ ಸಪ್ಲೈ ಏನು ಹಾರ್ಟಿಗೆ ಇದೆ ಅದು ಆರ್ಟ್ರಿ ಬ್ಲಾಕ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಅದು ಆರ್ಟ್ರಿ ಯಾಕೆ ಬ್ಲಾಕ್ ಆಗುತ್ತಿದೆ ಅದು ಇನ್ನೂವರೆಗೆ ಯಾರಿಗೂ ಗೊತ್ತಿಲ್ಲ, ವೈ ಇಟ್ ಹ್ಯಾಪನ್ಸ್. ಬಟ್ ಬ್ಲಾಕ್ ಆದಮೇಲೆ ಬ್ಲಡ್ ಸಪ್ಲೈ ಅದು ಹಾರ್ಟಿಗೆ ರಕ್ತ ಸಿಗೋದು ಕಮ್ಮಿ ಆಗುತ್ತೆ. ಸೊ ಒಂದು ಪಾಯಿಂಟ್ ಹೀಗೆ ಬರುತ್ತದಲ್ಲ, ಯಾವಾಗ ಕಂಪ್ಲೀಟ್ಲಿ ಬ್ಲಡ್ ಸಪ್ಲೈ ಕಟ್ ಆಫ್ ಆಗುತ್ತೆ ಆ ವೇಳೆಗೆ ಆ ಪಾರ್ಟ್ ಆಫ್ ದ ಹಾರ್ಟ್ ಇಟ್ ಡೈಸ್ ಬಿಕಾಸ್ ಇಟ್ ಡಸಂಟ್ ಗೆಟ್ ಬ್ಲಡ್ ಸಪ್ಲೈ. ಸೊ ಅದು ರಕ್ತ ಸಿಗಲಿಲ್ಲ ಅಂದ ಕೂಡ ಅದು ಇಟ್ ಡೈಸ್ ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಹಾರ್ಟ್ ಅಟ್ಯಾಕ್. ಬಟ್ ರಿಸ್ಕ್ ಫ್ಯಾಕ್ಟ್ರಿ ಇಲ್ಲ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಅನ್ನೋದು ಅದು ತಪ್ಪಿದೆ. ಬಟ್ ಏನು ಚಾನ್ಸಸ್ ಇಫ್ ಯು ಮೇಂಟೈನ್ ಆಲ್ ದೀಸ್ ಲೆಸ್ ರಿಸ್ಕ್ ಫ್ಯಾಕ್ಟರ್ಸ್, ಇಫ್ ಯು ಕಂಟ್ರೋಲ್ ಆಲ್ ದೀಸ್ ರಿಸ್ಕ್ ಫ್ಯಾಕ್ಟರ್ಸ್, the chances are less, but it doesn't mean that you will never get it. ನಮ್ಮಲ್ಲೇನು ಒಂದು ಟೈಮ್ ಹೀಗಾಗಿತ್ತು, ನಾನು ಇಬ್ಬರು ಪೇಷಂಟನ್ನು ಆಪ್ರೇಟ್ ಮಾಡಿದ್ದೆ. ಒಬ್ಬರು ಸಾಧು ಇದ್ದರು, ಆಮೇಲೆ ಇನ್ನೊಂದು ಕಡೆ ಇನ್ನೊಬ್ಬರು ಮನುಷ್ಯರಿದ್ದರು. ಆ ಮನುಷ್ಯರಿಗೂ ಹಿ ಯೂಸ್ ಟು ಸ್ಮೋಕ್, ಆಲ್ಕೋಹಾಲ್, ಎಲ್ಲ ಥರದ ವ್ಯಸನ ಇತ್ತು ಅವನಿಗೆ, ಡಯಾಬಿಟೀಸ್, ಹೈಪರ್ ಟೆನ್ಷನ್. ಮತ್ತು ಇವರು ಸಾಧು ಏನಿದ್ರು ಇವ್ರಿಗೆ ಯಾವ ಥರದ್ದು ವ್ಯಸನ ಇದ್ದಿದ್ದಿಲ್ಲ. ಇಬ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿತ್ತು, ಇಬ್ಬರದು ಬೈಪಾಸ್ ಮಾಡಿದ್ವಿ. ಸೊ ಇದೇ ಪ್ರಶ್ನೆ ನಂಗೆ ಸಾಧು ಅವರು ಕೇಳಿದರು. ಆ ಮನುಷ್ಯ ಎಲ್ಲ ಮಾಡಿದ್ದಾನೆ, ಅವನಿಗೆ ಆಗಿದೆ, ಅದು ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ನಾನು ಏನೂ ಮಾಡಿಲ್ಲ, ನನಗಾಗಿದ್ದಿಲ್ಲ, ಹೇಗೆ? ಇಟ್ ಈಸ್ ಡಿಫಿಕಲ್ಟ್ ಟು ಆನ್ಸರ್ ದಿಸ್. ಸಮ್ಟೈಮ್ಸ್ ಏನಾಗುತ್ತೆ, ಈಗ ಇನ್ನೊಂದು ಥರದ್ದು ಒಂದು ಹಾರ್ಟ್ ಅಟ್ಯಾಕ್ ಬರ್ತಾಯಿದೆ, ಎಲ್ಲೇ ಬ್ಲಾಕ್ಸೇ ಇರಲ್ಲ, ಬಟ್ ರಕ್ತ ಏನಿದೆ ಅದು ಗಟ್ಟಿರುತ್ತೆ. ಆ್ಯಂಡ್ ದೀಸ್ ಆರ್ ಕಾಲ್ಡ್ ನಾನ್ ಸ್ಟಿನೋಟಿಕ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಸೊ
ಸೊ ಅದರಲ್ಲಿ ರಕ್ತ ಗಟ್ಟಿದ್ದರಿಂದ ಅದು ಫುಲ್ ಕ್ಲಾಟ್ ಆಗಿಬಿಡುತ್ತೆ. ಆ ಕ್ಲಾಟ್ ಆದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಓಕೆ ಡಾಕ್ಟ್ರ್, ಇವಾಗ ಇನ್ನೂ ಒಂದು ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಇವಾಗ ಅನೇಕ ರೀತಿಯಾದಂಥ ಟೆಸ್ಟ್ಗಳನ್ನೆಲ್ಲ ಮಾಡಿಕೊಂಡು ಅದನ್ನೆಲ್ಲ ನೋಡೋದಕ್ಕಿಂತ ನೇರವಾಗಿಯೇ ಹೃದಯದಲ್ಲಿರುವಂಥ ರಕ್ತನಾಳಗಳು ಎಷ್ಟು ಮಟ್ಟಿಗೆ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಇಲ್ಲ ಬ್ಲಾಕ್ ಇದೆಯೋ ಇಲ್ವೋ ಅಂತ ಹೇಳಿ ನೇರವಾಗಿ ಅದನ್ನೇ ಗುರುತು ಹಿಡಿದ್ರೆ ಅದು ನಮ್ಮ ರಿಸ್ಕ್ ಫ್ಯಾಕ್ಟರ್ ಎಷ್ಟಿದೆ ಹೃದಯಾಘಾತ ಆಗುವಂಥದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಕೋಬೋದಲ್ವ ಡಾಕ್ಟ್ರೆ? ಅದಕ್ಕೆ ಈಗ CT ಕಾರ್ನರಿ ಆಂಜಿಯೋಗ್ರಾಫಿ ಅಂತಂತೀವಿ. CT ಸ್ಕ್ಯಾನ್ ಏನು ಮಾಡ್ತೀವಿ ಅದರದ್ದು ಒಂಥರದ ಕಾರ್ನರಿ ಆಂಜಿಯೋಗ್ರಾಫಿ ಮಾಡ್ತೀವಿ. ಯೂಶ್ವಲಿ ಕಾರ್ನರಿ ಆಂಜಿಯೋಗ್ರಾಫಿ ಇದು ಕಾಲಿನಲ್ಲಿ ಅಥವಾ ಕೈಯಿಂದ ವೈರ್ ಹಾಕಿ ಕ್ಯಾಥ್ಲ್ಯಾಬ್ನಲ್ಲಿ ಮಾಡ್ತೀವಿ. ಬಟ್ ಈಗ ಇನ್ನೊಂದು ಥರದ್ದು ಒಂದು ಟೆಸ್ಟ್ ಬಂದಿದೆ. ಎಲ್ಲಿ ನೀವು CT ಸ್ಕ್ಯಾನ್ ಡಿಪಾರ್ಟ್ಮೆಂಟ್ನಲ್ಲಿ ಹೋದ್ರೆ CT ಒಂದು ಸಣ್ಣ ಇಂಜೆಕ್ಷನ್ ಕೊಡ್ತಾರೆ. ಇದಕ್ಕೆ ಅಡ್ಮಿಷನ್ ಆಗೋದು ಜರೂರತ್ತಿಲ್ಲ, ಔಟ್ ಪೇಷಂಟ್ ಬೇಸಿಸ್ ಮೇಲೆ ಮಾಡ್ತಾರೆ. ಇದನ್ನು ಟೆಸ್ಟ್ ಮಾಡ್ತಾರೆ. ವಿದಿನ್ 2 minutes ದೇ ವಿಲ್ ಡೂ ದ ಟೆಸ್ಟ್. ಅದರಿಂದ ಫುಲ್ ಹಾರ್ಟದ ಪಿಕ್ಚರ್ಗೆ ಬರುತ್ತದೆ. ಅದರಲ್ಲಿ ರಕ್ತನಾಳ ಎಲ್ಲ ಗೊತ್ತಾಗುತ್ತದೆ, ಎಷ್ಟು ಬ್ಲಡ್ ಹೋಗ್ತಾ ಇದೆ, ಎಲ್ಲಿ ಬ್ಲಾಕ್ ಇದೆ, ಇದೆಯೋ ಇಲ್ಲೋ ಅಂತ ಎಲ್ಲ ಗೊತ್ತಾಗುತ್ತದೆ. ಸೊ ಆ ಟೆಸ್ಟು ಮಾಡ್ಬೋದು ಈಗ. ಆ್ಯಂಡ್ ದಿಸ್ ಟೆಸ್ಟ್ ಈಸ್ ಅವೈಲೇಬಲ್ ಇನ್ ಲಾಟ್ ಆಫ್ ಪ್ಲೇಸಸ್. ಓಕೆ, ಬಟ್ ಇಂಥ ಒಂದು ಟೆಸ್ಟ್ ಮಾಡಿಸ್ಕೋಬೇಕಿದ್ರೆ ಏನಾದರೂ ಒಂದು ಪ್ರೀ ಕಂಡೀಷನ್ಸ್ ಅಂತ ಏನಾದರೂ ಇರ್ತದ? ಇವಾಗ ಒಂದು ರೆಕಮೆಂಡೇಷನ್ ಅಂತ ಹೇಳಿ ತೊಗೊಂಡದನ್ನು ಮಾಡಿಸ್ಕೋಬೇಕಾಗ್ತದ, ಅಥವಾ ನೇರವಾಗೇ ಹೋಗಿ ಮಾಡಿಸ್ಕೋಬೋದಾ, ಯಾರೇ ಬೇಕಾದ್ರೂ ಮಾಡಿಸ್ಕೋಬೋದಾ, ಅಥವಾ ಕೆಲವೊಂದು ಪ್ಯಾರಾಮೀಟರ್ಸನ್ನು ಮ್ಯಾಚ್ ಮಾಡಿದ್ರೆ ಮಾತ್ರ ನೀವು ಅದನ್ನು ರೆಕಮೆಂಡ್ ಮಾಡ್ತೀರಾ? ಯೂಶ್ವಲಿ ಯಾರು ಬೇಕಾದವರು ಮಾಡಿಸ್ಕೋಬೋದು. ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಟೆಸ್ಟ್ ಇದೆ. ಇಟ್ ಕಾಸ್ಟ್ ಅಬೌಟ್ 10,000 rupees, 8,000 to 10,000 rupees. ಈಗ ಈ ಸ್ಟ್ರೆಸ್ ಟೆಸ್ಟ್ ವಿಚ್ ಗಿವ್ಸ್ ದ ಸೇಮ್ ರಿಸಲ್ಟ್ ಬಟ್ ಇಟ್ ಈಸ್ ಅ ಇಂಡೈರೆಕ್ಟ್ ಟೆಸ್ಟ್. ದಿಸ್ ಕಾಸ್ಟ್ ಅಬೌಟ್ 1,000 rupees. ಸೊ ದ್ಯಾಟ್ ಈಸ್ ಅ ಡಿಫ್ರೆನ್ಸ್. ನಾವು ಅದಕ್ಕೆ ಕಾಸ್ಟ್ ಫ್ಯಾಕ್ಟರ್ನಲ್ಲಿ ಜನರಲೈಸ್ ಪಾಪ್ಯುಲೇಷನಲ್ಲಿ ಬಿಕಾಸ್ ಇಟ್ ಕ್ಯಾನ್ ಇನ್ವಾಲ್ವ್ ಎ ಕಾಸ್ಟ್ ಫ್ಯಾಕ್ಟರ್, ಅದಕ್ಕೆ ವಿ ನಾರ್ಮಲಿ ಡು ನಾಟ್ ಅಡ್ವೈಸ್ ದಿಸ್ ಆನ್ ಎ ರೂಟೀನ್ ಬೇಸಿಸ್. ಬಟ್ ಎಲ್ಲೇ ಡೌಟ್ ಇರುತ್ತದೆ, ಏನು ಸ್ಟ್ರೆಸ್ ಟೆಸ್ಟ್ ಮಾಡಿದ್ದೀವಿ, ಸ್ಟ್ರೆಸ್ ಟೆಸ್ಟ್ನಲ್ಲಿ ಡೌಟ್ ಇದೆ, ಆ ವೇಳಕ್ಕೆ CT ಆ್ಯಂಜಿಯೋ ಮಾಡೋದು ಒಳ್ಳೆಯದು. ಬಟ್ ಇವಾಗ ಈ ಬ್ಲಾಕ್ಗಳು ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದಾಗಲೂ ಸಹ ಅನೇಕ ಸಂದರ್ಭಗಳಲ್ಲಿ ಇವಾಗ ಕೆಲವರು ಇವಾಗ ಒಂದು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೋಬೇಕು ಅಂತ ಹೇಳುವಂಥದ್ದು ಹೇಳ್ತಾರೆ, ಇನ್ನು ಕೆಲವರು ಮತ್ತೆ ಆಗಿನ ವೆಯ್ಟ್ ಮಾಡೋಣ ಅಂತ ಹೇಳುವಂಥದ್ದು ಹೇಳ್ತಾರೆ. ಇದು ಸ್ವಲ್ಪ ಕನ್ಫ್ಯೂಷನ್ ಡಾಕ್ಟ್ರೆ, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಪಡ್ಕೊಳ್ಳೋಣ. ಹಾರ್ಟಿನಲ್ಲಿ 3 ನಾಳಗಳು ಇರುತ್ತದೆ. ಅದರಲ್ಲಿ ಕೆಲವು ಸರ್ತಿ 3 ಬ್ಲಾಕ್ ಆಗುತ್ತದೆ ಮೆಜಾರಿಟಿ ಆಫ್ ದ ಟೈಮ್. ಸೊ ಈಗೇನಿದೆ ಅಂದರೆ ನಾರ್ಮಲ್ ವಿಷನ್ ಈಸ್ 1 ಬ್ಲಾಕ್ ಇತ್ತು, 2 ಬ್ಲಾಕ್ ಇತ್ತು ಅಂದರೆ ನೀವು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಳ್ಳಿಕ್ಕೆ ಬರುತ್ತದೆ. ಮಲ್ಟಿಪಲ್ ಬ್ಲಾಕ್ಸ್ ಇತ್ತು ಅಥವಾ ಮುಖ್ಯ ರಕ್ತನಾಳ ಬ್ಲಾಕ್ ಇತ್ತು, ಲೆಫ್ಟ್ ಮೇನ್ ಇತ್ತು ಅಂದರೆ ಆಪ್ರೇಷನ್ ಮಾಡೋದು ಒಳ್ಳೆಯದು. ಈಗ ಇಫ್ ಯು ಟೇಕ್ 100 patients, 20 patients to 25% ಇವ್ರಿಗೆ ಆಂಜಿಯೋಪ್ಲಾಸ್ಟಿನ ಬೇಕು ಮಾಡ್ಬೋದು. ಇನ್ನೊಂದು 20 to 30% ಇವ್ರಿಗೆ ಸರ್ಜರಿನ ಬೇಕು, ಅಂದರೆ ದೆರ್ ಈಸ್ ನೋ ಅದರ್ ಆಪ್ಷನ್. ನಡುವಿಂದು 40 to 50% ಏನಿದೆ ಬೋತ್ ಕ್ಯಾನ್ ಬಿ ಡನ್. ಆಂಜಿಯೋಪ್ಲಾಸ್ಟಿನೂ ಮಾಡ್ಬೋದು, ಸರ್ಜರಿನೂ ಮಾಡೋದು. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಈಸ್ ದ ಔಟ್ಕಮ್. ಸೊ ಇನ್ ಸಮ್ ಪೇಷಂಟ್ಸ್ ಡೋಂಟ್ ವಾಂಟ್ ಸರ್ಜರಿ, ಅವ್ರು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊತಾರೆ. ಸಮ್ ಪೇಷಂಟ್ಸ್ ಸೇ ದ್ಯಾಟ್ ಬಿಕಾಸ್ ಸರ್ಜರಿ ಹ್ಯಾಸ್ ಗಾಟ್ ಎ ಬೆಟರ್ ಲಾಂಗ್ ಟರ್ಮ್ ರಿಸಲ್ಟ್ಸ್, ಅದಕ್ಕೆ ಅವ್ರು ಸರ್ಜರಿ ಬೇಕಂತಾರೆ, ಸೊ ಸರ್ಜರಿ ಮಾಡಿಸ್ತೀವಿ. ಓಕೆ, ಬಟ್ ಇಂಥ ಒಂದು ಗೊಂದಲ ಯಾತಕ್ಕಾಗಿ ಡಾಕ್ಟ್ರೆ ಅಂತ ಹೇಳಿದ್ರೆ, ಇವಾಗ ಡಿಸಿಷನ್ ಅಂತ ಹೇಳಿ ತೊಗೋಬೇಕಾಗಿರೋದು ಇವಾಗ ವೈದ್ಯರು ಅದನ್ನು ನೋಡಿದ ಕೂಡಲೇ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಒಂದು ಬ್ಲಾಕು ಅಥವಾ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿ ಗೊತ್ತಾದಮೇಲೆ ಅದಕ್ಕೆ ಸೂಕ್ತವಾಗಿ ಇಂಥದ್ದೇ ಅಂತ ಹೇಳಿ ನಿಖರವಾಗಿ ಹೇಳುವಂಥದ್ದು ಬಹಳಷ್ಟು ಸೂಕ್ತ ಅಲ್ವ ಡಾಕ್ಟ್ರೆ? ಸಾಮಾನ್ಯವಾಗಿ ಇವಾಗ ಡಿಸಿಷನ್ ಅಂತ ಹೇಳುವಂಥದ್ದನ್ನು ಪೇಷಂಟ್ಸ್ಗಳಿಗೆ ಕೊಟ್ಟರೆ ಅವ್ರಿಗೆ ಆ್ಯಸ್ ಇಟ್ ಈಸ್ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಕಮ್ಮಿ ಇರ್ತದೆ. ಅವರ ಡಿಸಿಷನ್ ಅಂತ ಹೇಳುವಂಥದ್ದು ಅವ್ರಿಗೆ ಅವರ ಒಂದು ಇಂಪ್ರೂವ್ಮೆಂಟ್ಗಿಂತ ಹೆಚ್ಚಾಗಿ ಅವರ ಮಾನಿಟರಿ ಸ್ಟೇಟಸ್ ಆಗಿರ್ಬೋದು ಅಥವಾ ಒಂದು ಇಮ್ಯಾಜಿನೇಷನ್ ಆಫ್ ಪೇನ್ ಆಗಿರ್ಬೋದು, ಬೇರೆ ಏನೇನಾಗಿರ್ಬೋದು, ಅದರ ಆಧಾರದ ಮೇಲೆ ಅಂತ ಹೇಳಿ ಡಿಸಿಷನ್ ತೊಗೊಳ್ತಾರೆ. ಸೊ ಇಂಥದ್ರೊಳಗೆ ಗೊಂದಲ ಆಗುವಂಥದ್ದಾಗಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದಾಗಲಿ, ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳುವಂಥದ್ದಾಗಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳುವಂಥದ್ದು ಹೇಳ್ಬೋದು. ಸೊ ಇಂಥ ಒಂದು ಗೊಂದಲಕ್ಕೆ ನಿಮ್ಮ ಒಂದು ಪರಿಹಾರ ಏನು ಡಾಕ್ಟ್ರೆ? ಯೂಶ್ವಲಿ ಏನಾಗುತ್ತೆ ಅಂದರೆ, ಕೆಲವು ಸರ್ತೆ ಸಪೋಸ್ ನೀವು ಇದು ಗೊಂದಲ ಅವಾಯ್ಡ್ ಮಾಡೋದಿತ್ತು ಆ್ಯಂಡ್ ನೀವು ಸರ್ಜರಿ ಮಾಡಬೇಕು ಅಥವಾ ಆಂಜಿಯೋಪ್ಲಾಸ್ಟಿ ಮಾಡಬೇಕಂತ ಹೇಳಿದ್ರಿ, ಆ ಪೇಷಂಟು ದಿ ಟೇಕ್ ಎ ಸೆಕೆಂಡ್ ಒಪಿನಿಯನ್. ಸೊ ನಾವು ಸರ್ಜರಿ ಹೇಳಿದ್ವಿ, ಆಮೇಲೆ ಬೇರೆದವ್ರು ಆಂಜಿಯೋಪ್ಲಾಸ್ಟಿ ಹೇಳಿದರೆ ಮತ್ತಿಷ್ಟು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರಿಗೆ ನಾವು ಅವರ್ ಅಪ್ರೋಚ್ ಇಸ್ ಕಿ ಎರಡೂ ಮಾಡಲಿಕ್ಕೆ ಬರುತ್ತದೆ. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಆಂಜಿಯೋಪ್ಲಾಸ್ಟಿ, ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಬೈಪಾಸ್, ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್, ದೀಸ್ ಆರ್ ದ ಡಿಸ್ಅಡ್ವಾಂಟೇಜ್. ದೆರ್ ಈಸ್ ನೋ ಪರ್ಫೆಕ್ಟ್ ಇದು. ಬಟ್ ದೇರ್ ಆರ್ ಸಮ್ ಪೇಷಂಟ್ಸ್, ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಪೇಷಂಟ್ ಇತ್ತು, ಮಲ್ಟಿಪಲ್ ಬ್ಲಾಕ್ಸ್ ಇದ್ದು, 3 ರಕ್ತನಾಳಿ ಬ್ಲಾಕ್ ಇತ್ತು, ಹಾರ್ಟ್ ಫಂಕ್ಷನ್ ಕಮ್ಮಿ ಇತ್ತು,
ಅಂದರೆ ಸರ್ಜರಿ ಹ್ಯಾಸ್ ಗಾಟ್ ಬೆಟರ್ ಆಪ್ಷನ್ಸ್. ಒಂದೇ ಬ್ಲಾಕ್ ಇತ್ತು, ಹಾರ್ಟ್ ಫಂಕ್ಷನ್ ಈಸ್ ಗುಡ್, ಯಂಗ್ ಪರ್ಸನ್ ಆ್ಯಂಡ್ ಈಸಿ ಎಕ್ಸೆಸಿಬಲ್, ಬ್ಲಾಕ್ ಎಕ್ದಮ್ ನ್ಯಾರೋ ಬ್ಲಾಕ್ ಇದೆ, ಮೀನ್ಸ್ ವೆರಿ ಶಾರ್ಟ್ ಸೆಗ್ಮೆಂಟ್ ಬ್ಲಾಕ್ ಇದೆ, ಅಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡೋದು ಈಸ್ ಬೆಟರ್. Sometimes patient have got all the 3 blocks, surgery is good for him, but they say ನಮಗೆ ಆಪ್ರೇಷನ್ ಮಾಡೋದು ಇಲ್ಲ, ನಮಗೆ ಆಂಜಿಯೋಪ್ಲಾಸ್ಟಿ ಬೇಕು. ಸೊ ಅವ್ರಿಗೆ ಆಂಜಿಯೋಪ್ಲಾಸ್ಟಿನೂ ಮಾಡಲಿಕ್ಕೆ ಬರುತ್ತದೆ. ಓಕೆ, ಸೊ ಇಂಥ ಒಂದು ಸಂದರ್ಭದಲ್ಲಿ ಇವಾಗ ನೀವು ಹೇಳಿದಾಗೇ ಇವಾಗ ಡಿಸಿಷನ್ಸು ಸಾಕಷ್ಟು ರೀತಿಯಲ್ಲಿ ಓಪನ್ ಆಗಿರ್ತದೆ ಅಂತ ಹೇಳ್ಬೋದು. ಆದರೂ ಸಹ ಇವಾಗ ನೀವು ಕಾಣುವಂಥ ಒಂದು ಪೇಷಂಟ್ಸ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಇವಾಗ ಆಯ್ಕೆ ಅಂತ ಹೇಳುವಂಥದ್ದಾದರೆ ಯಾವುದು ಹೆಚ್ಚು ಇವಾಗ ಆಯ್ಕೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದಾರೆ ಜನ ಅಂತ ಹೇಳಿದ್ರೆ, ಇವಾಗ ಒಂದು ಸರ್ಜರಿ ಅಂತ ಹೇಳುವಂಥದ್ದನ್ನು ಅಥವಾ ಒಂದು ಆಂಜಿಯೋಪ್ಲಾಸ್ಟಿ ಅಂತ ಹೇಳುವಂಥದ್ದನ್ನು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು. ಯಾವುದೇ ಪೇಷಂಟಿಗೆ ಸರ್ಜರಿ ಬೇಡಾಗುತ್ತದೆ. ನಾರ್ಮಲ್ ಪರ್ಸನ್ ಇಫ್ ಇಟ್ ಈಸ್ ಕ್ಯಾನ್ ಬಿ ಅವಾಯ್ಡೆಡ್, ದೇ ವಿಲ್ ಆಲ್ವೇಸ್ ಆಪ್ಟ್ ಫಾರ್ ನಾನ್ ಸರ್ಜಿಕಲ್ ಥಿಂಗ್. ಬಟ್ ಲಾಂಗ್ ಟರ್ಮ್ ರಿಸಲ್ಟ್ಸ್ ನೋಡಿದರೆ ಸರ್ಜರಿ ಹ್ಯಾಸ್ ಗಾಟ್ ಎ ಬೆಟರ್ ಲಾಂಗ್ ಟರ್ಮ್ ರಿಸಲ್ಟ್ಸ್. ಸೊ ಅದಕ್ಕೆ ದೇರ್ ಆರ್ ಲಾಟ್ ಆಫ್ ಪೀಪಲ್ ಯಾರು ತಮ್ಮ ರಿಲೇಟಿವ್ಸನ್ನು ನೋಡಿರ್ತಾರೆ, ಅವ್ರದ್ದು ಆಪ್ರೇಷನ್ ಆಗಿರ್ತದೆ ಆ್ಯಂಡ್ ದೇ ಆರ್ ಡೂಯಿಂಗ್ ವೆರಿ ವೆಲ್. ಸೊ ಅವರು ಬಂದೆ ಅವರು ಹೇಳ್ತಾರೆ ನಮ್ಗೆ ಸರ್ಜರಿ ಬೇಕು, ಸರ್ಜರಿ ಮಾಡಿಸ್ರಿ ಅಂತ. ಸೊ ಅವ್ರ ವೇಳೆಗೆ ನಾವು ಸರ್ಜರಿ ಮಾಡಿಸ್ತೀವಿ. ಡಾಕ್ಟ್ರ್, ಇವಾಗ ಇನ್ನೊಂದು ಪ್ರಮುಖವಾಗಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಇವಾಗ ಒಂದೊಮ್ಮೆ ಈ ಥರ ಒಂದು ಹೃದಯಾಘಾತ ಆಗಿದೆ ಅಂತ ಹೇಳಿದ್ರೆ ಇವಾಗ ಮತ್ತೊಮ್ಮೆ ಬರುವಂಥ ಒಂದು ಚಾನ್ಸಸ್ಸು ಎಷ್ಟು ಮಟ್ಟಿಗೆ ಇರ್ಬೋದು? ಇವಾಗ ರಿಪೀಟೆಡಾಗಿ ಬರುವಂಥ ಒಂದು ಚಾನ್ಸಸ್ಸು ಇರುತ್ತಾ ಅಂತ ಹೇಳುವಂಥ ಒಂದು ಕನ್ಸರ್ನ್ ಇರುತ್ತೆ ಜನಗಳಲ್ಲಿ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು ಡಾಕ್ಟ್ರೆ. ಇದು ಭಾಳ ಮಹತ್ವದ ಪ್ರಶ್ನೆ ಇದೆ. ಒಮ್ಮೆ ಹೃದಯಾಘಾತ ಆಯಿತು, ಅದಕ್ಕೆ ನೀವು ಟ್ರೀಟ್ಮೆಂಟ್ ಸರಿಯಾಗಿ ತೊಗೊಳ್ಳಿಲ್ಲ, ಆಮೇಲೆ ಪ್ರಿವೆಂಟಿವ್ ಮೆಜರ್ಸ್ ತೊಗೊಳ್ಳಿಲ್ಲ, ಪ್ರಿವೆನ್ಷನ್ ಆಫ್ ಹಾರ್ಟ್ ಅಟ್ಯಾಕ್ ಏನಂತೀವಿ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಅದನ್ನು ನಾವು ಮಾಡಲಿಲ್ಲ, ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ. ಫಸ್ಟ್ ಹಾರ್ಟ್ ಅಟ್ಯಾಕ್ ಆದಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆ್ಯಂಡ್ ಮೆಡಿಕೇಷನ್ಸ್, ಕಂಟ್ರೋಲ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್, ಇದನ್ನು ಮಾಡೋದು ಭಾಳ ಮಹತ್ವದಿದೆ. ಬಟ್ ಇವಾಗ ಒಂದು ಆಧುನಿಕತೆ ಅಂತ ಹೇಳುವಂಥದ್ದನ್ನು ನಾವು ಕೇಳ್ತಾನೆ ಇರ್ತೀವಿ, ಸಾಕಷ್ಟು ರೀತಿಯಾದಂಥ ಅಡ್ವಾನ್ಸಸ್ ಅಂತಲೂ ಕೇಳ್ತಾ ಇರ್ತೀವಿ. ಬಟ್ ಇವಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಯಾವ ರೀತಿಯಾದಂಥ ಒಂದು ಬದಲಾವಣೆಗಳಾಗಿವೆ, ಒಂದು ಅಡ್ವಾಂಟೇಜಸ್ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸಿಕ್ಕಿದೆ ಇವಾಗ ಈಗಿನ ಕಾಲದ ಒಂದು ಹೃದಯದ ಪೇಷಂಟ್ಸ್ಗಳಿಗೆ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡು ಡಾಕ್ಟ್ರೆ. ಹೃದಯ ರೋಗ ಬಗ್ಗೆ ಕೆಲವು ಟೆಕ್ನಾಲಜಿ ಜಾಸ್ತಿ ಆಗಿದೆ, ಡಯಾಗ್ನೋಸಿಸ್ ಈಸಿ ಆಗಿದೆ. ಈಗ ಒಂದು ಇಕೋ ಮಷಿನ್ ಇತ್ತು, ಹಳ್ಳಿನಲ್ಲಿನೂ ಹೋಗಿ ಹಾರ್ಟ್ ಡಯಾಗ್ನೋಸಿಸ್ ಮಾಡ್ಬೋದು. ಇ ಸಿ ಜಿಯಿಂದ ಹಾರ್ಟ್ ಅಟ್ಯಾಕ್ ಡಯಾಗ್ನೋಸ್ ಮಾಡ್ಬೋದು. ಆಮೇಲೆ ಸ್ಕೈಪು, ಇದರಿಂದ ಯಾವುದೇ ಇನ್ಫಾರ್ಮೇಷನ್ನು ವಿಲೇಜ್ಗೂ ನಾವು ಕೊಡ್ಬೋದು. ಸೊ ಟೆಕ್ನಾಲಜಿ ಬೆಳೆದಿದೆ, ಮೆಡಿಸಿನ್ಸು ಬೆಳೆದಿದೆ. ಸೊ ದೇರ್ ಆರ್ ಸಮ್ ಮೆಡಿಸಿನ್ಸ್ ವಿಚ್ ಆರ್ ಮಚ್ ಇಫೆಕ್ಟಿವ್ ಇದರಲ್ಲಿ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಲಿಕ್ಕೆ, ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ. ಸೊ ದೇರ್ ಆರ್ ನ್ಯೂ ಮೆಡಿಸಿನ್ಸ್ ವಿಚ್ ಹ್ಯಾವ್ ಕಮ್. ಆಮೇಲೆ ಇಂಟರ್ವೆನ್ಷನ್ಸ್ನಲ್ಲಿ ಸರ್ಜರಿ ಆಲ್ಟರ್ನೇಟಿವ್ಸ್ ಲೈಕ್ ಆಂಜಿಯೋಪ್ಲಾಸ್ಟಿ, ಬಲೂನ್ ಇವು ಬಂದಿದೆ. ಆಮೇಲೆ ಅದಾದ ಈವನ್ ಸರ್ಜಿಕಲ್ಲಿ ಈಗ ಯೂಶ್ವಲಿ ನಾವು ಇಲ್ಲಿವರೆಗೆ ಹಿಂಗೆ ಕೊಯ್ತೀವಿ, ಸ್ಟರ್ನಾಟಮಿ ಅಂತೀವಿ ಮೇನ್. ಈಗ ಸಣ್ಣ ಇನ್ಸಿಷನ್ಸ್ನಿಂದ ವಾಟ್ ವಿ ಕಾಲ್ ಆ್ಯಸ್ ಮಿನಿಮಲ್ ಆ್ಯಕ್ಸೆಸ್ ಕಾರ್ಡಿಯಾಕ್ ಸರ್ಜರಿ, ಅದರಿಂದ ಮಾಡ್ಲಿಕ್ಕೆ ಬರ್ತದೆ. ಆ್ಯಂಡ್ ರೊಬೋಟಿಕ್ ಸರ್ಜರೀಸ್ ಹ್ಯಾವ್ ಕಮ್. ಸೊ ಈ ಥರದ್ದು ಕೆಲವು ಅಡ್ವಾನ್ಸ್ಮೆಂಟ್ ಹಾರ್ಟ್ನಲ್ಲಿ ಬಂದಿದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದೆಲ್ಲದಕ್ಕಿಂತ ಈಸ್ ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಗಾಡ್ ಹ್ಯಾಸ್ ಗಿವನ್ ಓನ್ಲಿ ಒನ್ ಹಾರ್ಟ್ ಆ್ಯಂಡ್ ವಿ ಶುಡ್ ಟೇಕ್ ಕೇರ್ ಆಫ್ ದ್ಯಾಟ್ ಹಾರ್ಟ್. ದ ಮೋರ್ ವಿ ಟೇಕ್ ಕೇರ್ ಆಫ್ ದ ಹಾರ್ಟ್, then we don't have to go to this extent to undergo all these problems. ಡಾಕ್ಟರ್, ಇವಾಗ ಒಂದು ಉತ್ತಮವಾದಂಥ ಹಾರ್ಟ್ ಅಂತ ನೀವು ಹೇಳಿದಾಗಲೇ ಹೃದಯ ಪ್ರತಿಯೊಬ್ಬರಲ್ಲೂ ಇದೆ, ಅದನ್ನು ಸುರಕ್ಷಿತವಾಗಿ ಇಟ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಂತಲೂ ಹೇಳ್ಬೋದು. ಬಟ್ ಆದರೂ ಸಹ ಇವಾಗ ಅನೇಕ ಜನಗಳಲ್ಲಿ ಇವಾಗ ಹೃದಯದ ಬಗ್ಗೆ ಕಾಳಜಿ ಸಿಕ್ಕುವಂಥದ್ದು ಅಥವಾ ಕಾಳಜಿ ಬರುವಂಥದ್ದು, ಮೂಡುವಂಥದ್ದು ಏನಾದರೂ ಒಂದು ಸಮಸ್ಯೆ ಆದಾಗ, ಏನಾದರೂ ಒಂದು ತೊಂದರೆ ಆದಾಗ ಮಾತ್ರ. ಸೊ ಹಾಗಾಗಿ ಇವಾಗ ತಮ್ಮ ಹೃದಯಕ್ಕೆ ಒಂದು ಸೂಕ್ತವಾಗಿ ಒಂದು ನೋಡ್ಕೋಬೇಕು, ಕಾಳಜಿ ಇಟ್ಕೊಂಡು ನೋಡ್ಕೋಬೇಕು ಅಂತ ಹೇಳೋ ಹಾಗಿದ್ರೆ ಯಾವ ವಯಸ್ಸಿನಲ್ಲಿ ಇದನ್ನು ಶುರು ಮಾಡಬೇಕಾಗ್ತದೆ? ಮತ್ತು ಇವಾಗ ಯಾವ ರೀತಿಯಲ್ಲಿ ಒಂದು ಹೃದಯದ ಒಂದು ಒಳ್ಳೆ ಕಂಡೀಷನ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಡಾಕ್ಟ್ರೆ? ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ರಿಸ್ಕ್ ಫ್ಯಾಕ್ಟರ್ ಕಂಟ್ರೋಲ್ ಮಾಡೋದು. ಓಕೆ. ಆ್ಯಂಡ್ ಅಕಾರ್ಡಿಂಗ್ ಟು ಮೀ, ಇಫ್ ಯು ಆಸ್ಕ್ ಮೀ, ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನು? ಸ್ಮೋಕಿಂಗ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಒಬೆಸಿಟಿ, ಆಮೇಲೆ ಕೊಲೆಸ್ಟ್ರಾಲ್, ಹೈ ಕೊಲೆಸ್ಟ್ರಾಲ್ ಲೆವೆಲ್, ಸ್ಟ್ರೆಸ್,
ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಫ್ ಯು ಆಸ್ಕ್ ಮೀ, ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಟು ಮೇಂಟೈನ್ ಯುವರ್ ನಾರ್ಮಲ್ ವೇಟ್ ಫಾರ್ ಯುವರ್ ಹೈಟ್. ಇಫ್ ಯು ಆರ್ ಏಬಲ್ ಟು ಮೇಂಟೈನ್ ಯುವರ್ ವೇಟ್ ಆ್ಯಂಡ್ ಅವಾಯ್ಡ್ ಎಬ್ಡಾಮಿನಲ್ ಒಬೆಸಿಟಿ, ಏನು ಹೊಟ್ಟೆ ಬರುತ್ತದಲ್ಲ ಅದನ್ನು ಅವಾಯ್ಡ್ ಮಾಡಿದರೆ ನಿಮ್ಮ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ರಿಸ್ಕ್ ಕಮ್ಮಿ ಇರುತ್ತದೆ. ಕಂಟ್ರೋಲ್ ಆಫ್ ಡಯಾಬಿಟಿಸ್ ಕಂಪ್ಲೀಟ್ಲಿ, ಬ್ಲಡ್ ಪ್ರೆಷರ್ ಕಂಟ್ರೋಲ್, ವೇಟ್ ಕಂಟ್ರೋಲ್ ಇವನ್ನು ಮಾಡಿದರೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತದೆ. ಇವು ಎಲ್ಲದಕ್ಕೆ ಇಂಪಾರ್ಟೆಂಟ್ ಅಂದರೆ ಒಂದು ಆಹಾರ, ಇನ್ನೊಂದು ವಿಚಾರ, ಆಮೇಲೆ ಮೂರನೇದು ಫಿಸಿಕಲ್ ಎಕ್ಸಸೈಸ್. ಈಗ ಇಷ್ಟು ಆಟೋಮೇಷನ್ ಇಷ್ಟು ಬಂದಿದೆಯಲ್ಲ ಜಗತ್ತಿನಲ್ಲಿ, ನೀವು ಯು ಡೋಂಟ್ ಹ್ಯಾವ್ ಟು ಪುಟ್ ಇವನ್ ಒನ್ ಸ್ಟೆಪ್ ಅಹೆಡ್ ಟು ಡೂ ಯುವರ್ ವರ್ಕ್. ಕೂತಲ್ಲೇನ ಎಲ್ಲ ಆಗುತ್ತದೆ. ಸೊ ದಿಸ್ ಹ್ಯಾಸ್ ಲೆಡ್ ಟು ಲಾಟ್ ಆಫ್ ಒಬೆಸಿಟಿ, ಲ್ಯಾಕ್ ಆಫ್ ಎಕ್ಸಸೈಸ್. ಯಾವ ಮನುಷ್ಯ ಎಕ್ಸಸೈಸ್ ಮಾಡಲ್ಲ ಅಂದರೆ ಹಿ ಡಸಂಟ್ ಡೂ ಫಿಸಿಕಲ್ ಎಕ್ಸಸೈಸ್, whose eating habits are bad, and these are the patients who suffer from blood pressure, diabetes as well as heart disease. Okay. So adakke ahar is the most important. If you ask me, exercise and ahar are the more important things to avoid even developing risk factors. And the best thing is whatever our family which has been eating this, ಎಷ್ಟೋ ಕಾಲನಿಂದ ನಮ್ಮಲ್ಲೇ ಅದು ಒಂಥರದ್ದು ಊಟದ್ದು ಪದಾರ್ಥ ಏನಿದೆ, ಪಲ್ಯ, ಕೋಸಂಬರಿ, ಉಪ್ಪಿನಕಾಯಿ, ಹಪ್ಪಳ, ರಸ, ಸಾರು, ಅನ್ನ, ಚಪಾತಿ, ಇದೇನು ಇದೆ, ದಿಸ್ ಈಸ್ ಸಪೋಸ್ ಟು ಬಿ ದ ಬೆಸ್ಟ್ ಡಯಟ್. ಈಗ ನಾವೇನು ಮಾಡ್ತೀವಿ, ನಾವು ಇದನ್ನು ಬಿಟ್ಟು ವಿ ಗೋ ಟು ಆಲ್ ಅದರ್ ಡಯಟ್ಸ್ ಲೈಕ್ ವಿ ಈಟ್ ಪಿಜ್ಜಾ, ಸಮೋಸ, ಆಮೇಲೆ ಪಾವ್ ಭಾಜಿ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್. ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ಬ್ಯಾಡ್, ಬಟ್ ಒಕೇಜ್ನಲಿ ಇಟ್ಸ್ ಓಕೆ, ಬಟ್ ನಾಟ್ ರುಟೀನ್ಲಿ. ಸೊ ಇಫ್ ಯು ಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಟು ಎ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆ್ಯಂಡ್ ಹ್ಯಾವ್ in between fruits and raw vegetables, I think you will avoid a lot of obesity also, you will avoid hypertension and diabetes also. ಬಟ್ ಡಾಕ್ಟರ್, ಇವಾಗ ಇನ್ನೂ ಒಂದು ಕನ್ಸರ್ನ್ ಬರೋದು ಅಂತ ಹೇಳಿದ್ರೆ, ಇವಾಗ ಅನೇಕ ಮಹಿಳೆಯರಲ್ಲಿ ಇರುವಂಥ ಒಂದು ನಂಬಿಕೆ ಅಂತ ಹೇಳಿದ್ರೆ, ಇವಾಗ ಸಾಕಷ್ಟು ರೀತಿಯಾದಂಥ ಪ್ರೊಟೆಕ್ಷನ್ ಇದೆ ಅವರಿಗೆ, ಅವರಲ್ಲಿ ಇವಾಗ ಯಾವುದೇ ರೀತಿಯಾದಂಥ ಹೃದಯದ ಸಮಸ್ಯೆಗಳು ಬರೋದಿಲ್ಲ, ಹೃದಯಾಘಾತ ಆಗೋದಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಕೇಳ್ತೇವೆ. ಸೊ ನೀವು ಎಷ್ಟೇ ರೀತಿಯಾದಂಥ ನೀವು ಹೇಳಿದಂಥ ಆಹಾರ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಇದೆಲ್ಲ ಎಲ್ಲರಿಗೂ ಅನ್ವಯ ಆಗುತ್ತೆ, ಬಟ್ ನಮ್ಗೆ ಅನ್ವಯ ಆಗೋದಿಲ್ಲ, ಒಂದು ವಯಸ್ಸಿನ ನಂತರ ಮಾತ್ರ ಅನ್ವಯ ಆಗುತ್ತೆ ಅಂತ ಹೇಳುವಂಥ ಒಂದು ವಾದನೂ ಇಟ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ಬೋದು ಡಾಕ್ಟ್ರೆ? ಅದು ತಪ್ಪಿದೆ. ಇಟ್ ಯೂಸ್ ಟು ಬಿ ಟ್ರೂ about 40 years back. ಈಗ ಅದು ಸತ್ಯವಿಲ್ಲ. Nowadays we see there are times when more women are admitted for surgery than men are. And if women ಹೆಣ್ಮಕ್ಕಳಿಗೆ ಹಾರ್ಟ್ ಡಿಸೀಸ್ ಆದರೆ it is worse. Their outcomes are worse. So it is no longer true that ಹೆಣ್ಮಕ್ಳಿದ್ದೀವಿ ನಮ್ಮ ಹಾರ್ಟ್ ಪ್ರೊಟೆಕ್ಟೆಡ್ ಇದೆ, ಇದು ತಪ್ಪಿದೆ. ಇಟ್ ಈಸ್ ನೋ ಲಾಂಗರ್ ಕರೆಕ್ಟ್. ಡಾಕ್ಟರ್, ಇವಾಗ ಒಬ್ಬರಿಗೆ ಇವಾಗ ಹೃದಯದ ಸಮಸ್ಯೆ ಆಲ್ರೆಡಿ ಬಂದಿದೆ, ಎಸ್ಟಾಬ್ಲಿಷ್ ಆಗಿದೆ, ಯಾವುದೇ ಕಾರಣಕ್ಕೂ ಅದನ್ನು ಗುರುತು ಹಿಡಿದು ಆಗಿದೆ ಅಂತ ಹೇಳಿದಾದಮೇಲೆ ನಂತರ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ಅಂತ ಹೇಳಿ ಪಡ್ಕೊಳ್ಳುವಂಥದ್ದು ಬಹಳಷ್ಟು ಅಗತ್ಯ ಇರ್ತದೆ. ಅದೇ ರೀತಿಯಲ್ಲಿ ಇವಾಗ ಸೂಕ್ತವಾಗಿ ಅದನ್ನು ಪಡ್ಕೋಬೋದು ಅಂತ ಹೇಳುವಂಥ ಒಂದು ನಿರ್ಧಾರ ತಗೊಳ್ಳೋದು ಅಷ್ಟೇ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಹಾಗಾಗಿ ಒಂದು ಚಿಕ್ಕ ಮಕ್ಕಳಲ್ಲಾಗಿರ್ಬೋದು ಅಥವಾ ದೊಡ್ಡವರಲ್ಲಾಗಿರ್ಬೋದು, ಇವಾಗ ಒಂದು ಸೂಕ್ತವಾಗಿ ಸರ್ಜರಿ ಮಾಡಿಸ್ಕೋಬೇಕು ಅಥವಾ ಒಂದು ಯಾವುದೇ ರೀತಿಯಾದಂಥ ಒಂದು ಆಪರೇಷನ್ ಅಂತ ಹೇಳಿ ಮಾಡಿಸ್ಕೊಳ್ಳೋ ಹಾಗಿದ್ರೆ ಒಂದು ಸೆಂಟರ್ನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಹೇಗೆ ಆಯ್ಕೆ ಮಾಡ್ಕೋಬೋದು? ಯಾವ ರೀತಿಯಾದಂಥ ಪ್ಯಾರಾಮೀಟರ್ಸನ್ನು ನಾವು ಜನಗಳು ಅರ್ಥ ಮಾಡ್ಕೋಬೇಕಾಗ್ತದೆ, ಅದನ್ನು ಗುರುತು ಹಿಡಿದು ಅದನ್ನು ನೋಟ್ ಡೌನ್ ಮಾಡ್ಕೋಬೇಕಾಗ್ತದೆ? ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಡಾಕ್ಟ್ರೆ. ಕೆಲವು ಸೆಂಟರ್ಸ್ ಹಿಂಗಿರುತ್ತಲ್ಲ, ಬರೀ ಅಡಲ್ಟ್ ಸರ್ಜರಿ ಮಾಡ್ತಾರೆ. ಕೆಲವು ಸೆಂಟರು ಬೋತ್ ಅಡಲ್ಟ್ಸ್ ಆ್ಯಂಡ್ ಪೀಡಿಯಾಟ್ರಿಕ್ ಮಾಡ್ತಾರೆ. ಸೊ ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಏನಿರುತ್ತೆ, ಸಣ್ಣ ಮಕ್ಕಳು ಡಾಕ್ಟರ್ಸ್ ಸಣ್ಣ ಮಕ್ಕಳು ಪೇಷಂಟ್ಸ್ ಏನಿರ್ತಾರೆ, ಅವ್ರಿಗೆ ಎಲ್ಲಿ ಮಾಡಿಸ್ಕೋಬೇಕಂದ್ರೆ ಎಲ್ಲೇ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜರಿ ಆಗುತ್ತದೆ ಅಲ್ಲಿ ಮಾಡಿಸ್ಕೋಬೇಕು. ಎಲ್ಲೇ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜನ್ ಅವೈಲೇಬಲ್ ಇದ್ದಾರೆ, ಕಾರ್ಡಿಯೋಲಜಿಸ್ಟ್ ಅವೈಲೇಬಲ್ ಇದ್ದಾರೆ, ಇಂಟೆನ್ಸಿವಿಸ್ಟ್ ಅವೈಲೇಬಲ್ ಇದ್ದಾರೆ, ನರ್ಸಸ್ ಅವೈಲೇಬಲ್, ಅವರು ಮಾಡಬೇಕು. ಸೊ ಈ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸರ್ಜರಿ ಇಲ್ಲಿ ಆಗುತ್ತದೆ ಅಂತ ಇಫ್ ಇಟ್ ಈಸ್ ನೋನ್, ಅಲ್ಲೇ ಮಾಡಿಸುವುದು ಒಳ್ಳೆಯದಿರುತ್ತದೆ.
ಅಡಲ್ಟ್ ಕಾರ್ಡಿಯಾಕ್ ಸರ್ಜರಿ ಬಹುತೇಕ ಆಗಿ ಎಲ್ಲ ಕಡೆ ಆಗುತ್ತದೆ. ಇನ್ನು ಮೋಸ್ಟ್ ಆಫ್ ದೆಮ್ ಆರ್ ಗುಡ್ ಸರ್ಜನ್ಸ್. ಹಾಗೆ ದೆರ್ ಈಸ್ ನಥಿಂಗ್, ಬಿಕಾಸ್ ಅವರು ಎಲ್ಲ ಎಕ್ಸಾಮಿನೇಷನ್ ಪಾಸ್ ಆಗಿರ್ತಾರೆ. ದೇ ಹ್ಯಾವ್ ಆಲ್ಸೋ ಗಾನ್ ಥ್ರೂ ಆಲ್ ದೋಸ್ ಥಿಂಗ್ಸ್, ದೇ ಹ್ಯಾವ್ ಆಲ್ಸೋ ಎಕ್ಸ್ಪೀರಿಯನ್ಸ್ಡ್ ಇರುತ್ತದೆ. ಸೊ ದೆರ್ ಈಸ್ ಹಾರ್ಡ್ಲಿ ಎನಿಥಿಂಗ್ ದಟ್ ಇಟ್ ಈಸ್ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ನಿಂದ ರಿಸಲ್ಟ್ ಕಮ್ಮಿ ಆಗುತ್ತೆ ಅಂತ ಅನ್ನೋದು ಅದು ತಪ್ಪಿದೆ. ಬಟ್ ಕೆಲವು ಸರ್ತಿ ಏನಾಗುತ್ತದೆ ಅಂದರೆ ಪೇಷಂಟ್ ಕಂಡೀಷನ್ನೇ ಹಾಗೆ, ದೇ ಆರ್ ಇನ್ ಸಚ್ ಎ ಸ್ಟೇಟ್, ಏನೋ ದೇ ಕಮ್ ಇನ್ ಎ ವೆರಿ ಲೇಟ್ ಸ್ಟೇಜ್ ಆರ್ ದೇ ಕಮ್ ಇನ್ ಎ ಡಿಫ್ರೆಂಟ್ ಸ್ಟೇಜ್. ಯಾರೇ ಮಾಡಿದ್ರೂ ಸುಧಾ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತದೆ. ಬಟ್ ಇಫ್ ಯು ವಾಂಟ್ ಟು ಫೈಂಡ್ ಔಟ್ ಎ ಪ್ಲೇಸ್ ವೇರ್ ಇಟ್ ಈಸ್ ಡನ್ ಮೋರ್, you should find a person who has got more experience and where more surgeries are done. In those places the results are little better. ಇವಾಗ ತಮ್ಮಲ್ಲಿಗೆ ಇವಾಗ ಬರೋ ಹಾಗಿದ್ರೆ ಅಂತ ಹೇಳಿದ್ರೆ ಇವಾಗ ಒಂದು ಹಳೆಯ ರೆಕಾರ್ಡ್ಸ್ನೆಲ್ಲ ತೊಗೊಂಡು ಬರಬೇಕಾಗ್ತದೋ ಅಥವಾ ಒಂದು ಬೇರೆ ಇನ್ಯಾವುದನ್ನ ಡಾಕ್ಟರ್ ಕಡೆಯಿಂದ ರೆಫರೆನ್ಸ್ ತೊಗೊಂಡು ಬರಬೇಕಾಗ್ತದೋ ಅಥವಾ ನೇರವಾಗಿಯೇ ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಗುರುತು ಹಿಡಿದಿದ್ರೆ ಅದನ್ನು ನೇರವಾಗಿಯೇ ತಮ್ಮನ್ನು ಸಂಪರ್ಕಿಸ್ಕೋಬೋದು, ತಮ್ಮ ಆಸ್ಪತ್ರೆನ ಸಂಪರ್ಕಿಸ್ಕೋಬೋದು. ಹೇಗೆ ಅದನ್ನು ಅಡ್ವೈಸ್ ಮಾಡ್ತೀರಾ ಡಾಕ್ಟ್ರೆ? ಪೇಷಂಟಿಗೆ ಡೌಟ್ ಇತ್ತಂದ್ರೆ ಯಾವಾಗ ದೇ ಕ್ಯಾನ್ ಕಮ್ ಎನಿ ಟೈಮ್. And if they have got record, if they bring, it becomes easier to understand. And our record ತೊಗೊಂಡು ಬಂದ್ರೂ we always try to repeat all the tests and see whether what was the condition ಆ ವೇಳೆಗೆ ಹೇಗಿತ್ತು, ಈಗೇನಿದೆ. ಸೊ ಅದನ್ನು ನಾವು ಮಾಡ್ಬೋದು. And if they have seen somebody else, if they can bring their opinion also, it helps us to develop a common opinion, or it helps us to come to certain conclusion faster. ಬಟ್ ಇಫ್ ರೆಕಾರ್ಡ್ ತೊಗೊಂಡು ಬರಲಿಲ್ಲ ಅಂದರೆ ಎಲ್ಲ ಟೆಸ್ಟ್ ಮಾಡಬೇಕಾಗತ್ತೆ, ಇಟ್ ಟೇಕ್ಸ್ ಲಿಟಲ್ ಮೋರ್ ಟೈಮ್. ಸೊ ದ ಬೆಸ್ಟ್ ಥಿಂಗ್ ವುಡ್ ಬಿ ಇಫ್ ದೇ ನೋ ವಾಟ್ ದೇ ಹ್ಯಾವ್ ಅಂಡರ್ಗಾನ್, ಇಫ್ ದೇ ಹ್ಯಾವ್ ಆಲ್ ದ ರೆಕಾರ್ಡ್ಸ್, it is best to keep all the medical records. I have seen there are a lot of patients who come with all the good records. Hige understanding about one's health has gone to such an extent that people or patients maintain good record and they come with the record. Not only that, today they come saying, I have been advised bypass surgery, ನನಗೆ bypass ಹೇಳಿದ್ದಾರೆ, ನಾನು ಬಂದಿದ್ದೀನಿ, ನಂಗೆ ಡೇಟ್ ಕೊಡಿ, ನಂದು ಆಪ್ರೇಷನ್ ಮಾಡಿಸಿ. ಸೊ ಈವನ್ ದೇ ಡೋಂಟ್ ಕಮ್ ಫಾರ್ ಟೆಸ್ಟಿಂಗ್ ಆಲ್ಸೋ. ಅವ್ರು ಸರಳ ಆ್ಯಂಜಿಯೋಗ್ರಫಿ ತೊಗೊಂಡು ಬರ್ತಾರೆ, ಎಲ್ಲ ರಿಪೋರ್ಟ್ ತೊಗೊಂಡು ಬರ್ತಾರೆ, ನಂಗೆ ನಮ್ಮ ಡಾಕ್ಟರ್ ಹೇಳಿದ್ದಾರೆ ನಿಮಗೆ ಬೈಪಾಸ್ ಮಾಡಬೇಕು, ನಿಮ್ಮ ಕಡೆ ಬಂದಿದ್ದೀವಿ, ನೀವು ನಮಗೆ ಡೇಟ್ ಕೊಡಿ ಮಾಡ್ತೀವಿ ಅಂತ. ಸೊ ದ್ಯಾಟ್ ಕೈಂಡ್ ಆಫ್ ಅವೇರ್ನೆಸ್ ಈಗ ಪೇಷಂಟ್ಸ್ನಲ್ಲಿ ಈಗಿದೆ. ಬಟ್ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಎಷ್ಟರ ಮಟ್ಟಿಗೆ ಒಂದು ಕಾಳಜಿ ಇಟ್ಕೋಬಹುದು. ಇತ್ತೀಚೆಗೆ ನಾವು ವರ್ಲ್ಡ್ ಹಾರ್ಟ್ ಡೇ ಅಂತ ಹೇಳುವಂಥದ್ದನ್ನು ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಇದರ ಒಂದು ಧ್ಯೇಯೋದ್ದೇಶಗಳೇನು, ಎಷ್ಟು ಮಟ್ಟಿಗೆ ಒಂದು ಜನರಲ್ ಆಗಿ ಪ್ರತಿಯೊಬ್ಬರು ಒಂದು ಹೃದಯದ ಬಗ್ಗೆ ಕಾಳಜಿ ಇಟ್ಕೋಬೇಕಾಗಿದ್ರೆ ಏನೇನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ಡಾಕ್ಟ್ರೆ. ವರ್ಲ್ಡ್ ಹಾರ್ಟ್ ಡೇ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಿ, ಇದರ ಒಂದೇ ಉದ್ದೇಶ ಏನು, ಆವತ್ತಿನ ದಿವಸ ಪೀಪಲ್ ಶುಡ್ ರಿಯಲೈಸ್ ದೇ ಹ್ಯಾವ್ ಗಾಟ್ ಹಾರ್ಟ್. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ವಿ ಫರ್ಗೆಟ್ ದಟ್ ವಿ ಹ್ಯಾವ್ ಗಾಟ್ ಹಾರ್ಟ್. ಹಳ್ಳಿಯಲ್ಲಿ ಹಾರ್ಟ್ ಅಟ್ಯಾಕ್ ಆದಮೇಲೆ ಅಥವಾ ಅವ್ರು ಬಂದು ಹೇಳ್ತಾರೆ ನನಗೆ ಹಾರ್ಟ್ ಇದೆ ಅಂದರೆ, ಹಾರ್ಟ್ ಅಟ್ಯಾಕ್ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಹಾರ್ಟ್ ಇದೆ ಅಂತ. ಸೊ ಆ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ವರ್ಲ್ಡ್ ಹಾರ್ಟ್ ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಈ ದಿವಸ ಎಲ್ಲರೂ ತಮ್ಮ ಹಾರ್ಟದ ಟೆಸ್ಟಿಂಗ್ ಮಾಡಿಸ್ಕೋಬೇಕು. ಮತ್ತು ಎಲ್ಲ ಹಾಸ್ಪಿಟಲ್ನಲ್ಲಿ ಬೇರೆ ಬೇರೆ ಸೋಷಿಯಲ್ ಆರ್ಗನೈಸೇಷನಲ್ಲಿ ಅವರು ಸೌಲಭ್ಯ ಮಾಡಿಕೊಡ್ತಾರೆ. ಎಲ್ಲ ನೀವು ನಿಮ್ಮ ಟೆಸ್ಟಿಂಗ್ ಮಾಡಿಸ್ಕೊಂಡು ನೀವು ಶುಗರು, ವೇಟು, ಬಿ ಪಿ ಎಲ್ಲ ಚೆಕ್ ಮಾಡಿ ನಿಮಗೆ ಪ್ರಾಬ್ಲಮ್ ಇದೆಯಲ್ಲೋ ನೋಡಿ ಅಂತ ಅದನ್ನು ಮಾಡಿಸ್ತಾರೆ. ದ ಬೆಸ್ಟ್ ವೇ ಟು ಅವಾಯ್ಡ್ ಟು ಟೇಕ್ ಕಂಟ್ರೋಲ್ ಆಫ್ ಯರ್ ಹಾರ್ಟ್, ಯಾಕೆಂದರೆ ಒಂದೇ ಹಾರ್ಟ್ ಇರೋದು. ಸಪೋಸ್ ದೇವ್ರು 2 ಹಾರ್ಟ್ ಕೊಟ್ಟಿದ್ರೆ ಬಹುಶಃ ನೀವು ನಮಗೆ ಇಲ್ಲಿ ಕರಿತಿದ್ದಿಲ್ಲ ಮಾತಾಡಲಿಕ್ಕೆ ಇದನ್ನು, ಯಾಕಂದರೆ ಇಟ್ ವುಡ್ ಹ್ಯಾವ್ ಬಿನ್ ಎ ಕಾಮನ್ ಥಿಂಗ್. ಸೊ ಬಿಕಾಸ್ ಇಟ್ ಈಸ್ ಒನ್ ಹಾರ್ಟ್, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಮೈ ಅಡ್ವೈಸ್ ಈಸ್, ದ ಬೆಸ್ಟ್ ಈಸ್ ಎವ್ರಿ ಇಯರ್ ಗೆಟ್ ಯುವರ್ ಟೆಸ್ಟ್ಸ್ ಡನ್. ನೋ ಯುವರ್ ನಂಬರ್ಸ್ ಅಂದರೆ ಯುವರ್ ವೇಟ್, ಯುವರ್ ಬ್ಲಡ್ ಪ್ರೆಷರ್, ಯುವರ್ ಬ್ಲಡ್ ಶುಗರ್, ಯುವರ್ ಕೊಲೆಸ್ಟ್ರಾಲ್. ನೋ ಯುವರ್ ನಂಬರ್ಸ್. ಇಫ್ ಯು ಆರ್ ಸ್ಮೋಕಿಂಗ್, ಸ್ಟಾಪ್ ಸ್ಮೋಕಿಂಗ್. Adopt good dietary habits. Don't indulge in eating randomly and indiscriminately. Respect your body and respect your stomach. Control your diabetes, control your blood pressure, and above all, manage your stress. Regular exercise, walking, 1 hour walking every day. So what I suggest is,
If you control your diet and spend 1 hour for yourself every day, maybe ಬೆಳಿಗ್ಗೆ ಆಗ್ಬೋದು, ಸಾಯಂಕಾಲ ಆಗ್ಬೋದು, 1 ತಾಸು you have to spend for yourself, where you walk for 40 minutes and then 10 minutes dhyana madi, yoga, some 5 minutes breathing exercise and some sort of weight training exercise just for 10-15 minutes to keep the bones and muscles little strong. If you do this regularly, and I'm sure your chances of getting heart attack will be less. ಖಂಡಿತವಾಗ್ಲೂ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿನ ದೊರಕಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರೆಲ್ಲ ಪರವಾಗಿ ತಮಗೆ ಧನ್ಯವಾದಗಳು. Thank you very much. ಓಕೆ ವೀಕ್ಷಕರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.